ನಮಸ್ಕಾರ. ಮುಖ್ಯವಾಗಿ ಡಾಕ್ಟರ್ ಪೈ ಅವರಿಗೆ, ವೆಂಕಟೇಶ್ ಅವರಿಗೆ ನಾನು ಯಾವತ್ತೂ ಮರೆಯೋದಿಲ್ಲ. ಇಷ್ಟೊಂದು ವಿಸ್ತಾರವಾಗಿ ನಂದು ಬ್ಯಾಕ್ಗ್ರೌಂಡ್ ಕೊಟ್ಟಿದ್ದಾರೆ. ಇನ್ಫ್ಯಾಕ್ಟ್ ನನ್ನ ಜೊತೆಲಿದ್ದವ್ರೆ ಡಾಕ್ಟರ್ ಪೈ ಅವರು. ನಾನು ಮೈಸೂರಿಗೆ ಹೊಸ ಅವಾಗ ಡಾಕ್ಟರ್ ಪೈ ಅವ್ರಿಗೆ ರಾಜರ್ಷಿ ಅಂತ ಕರೀತಾ ಇದ್ರು ಬಿಸ್ನೆಸ್ ವರ್ಲ್ಡ್ ಅಲ್ಲಿ. ಸೊ ಐ ಕೆನಾಟ್ ಫರ್ಗೆಟ್ ದಟ್ ವರ್ಲ್ಡ್. ಆ ಒಂದು ಯಾವ್ದದು ರಾಜರ್ಷಿ ಅಂತ ಕರೀತಾ ಇದ್ರು ಡಾಕ್ಟರ್ ಪೈ ಅವರಿಗೆ. ಹೌದು, ಐ ನೋ ಅಬೌಟ್ ಇಟ್. ಅಷ್ಟೊಂದು ಕಮಿಟೆಡ್ ಆಗಿದ್ರು ಅವರು. ಈ ಒಂದು ಸುಬ್ರಹ್ಮಣ್ಯ ಸರ್ ಸ್ವಲ್ಪ ಅನ್ಮ್ಯೂಟ್ ಮಾಡ್ಕೊಳ್ಳಿ ನಿಮ್ದು. ಸುಬ್ರಹ್ಮಣ್ಯ ಸರ್ ಅನ್ಮ್ಯೂಟ್ ಮಾಡ್ಕೊಂಡು ಒಂಚೂರು ಮಾತಾಡಿ. ಕೇಳಿಸ್ತಾ ಇದೆಯಾ? ಸೊ ಹಂಗಾಗಿ ನಾನು ಮರಿಲಿಕ್ಕೆ ಆಗೋದಿಲ್ಲ. ಸೊ ಐ ಆಮ್ ವೆರಿ ಮಚ್ ಥ್ಯಾಂಕ್ಫುಲ್ ಫಾರ್ ದಿ ವಿಜಯ ಫೌಂಡೇಶನ್, ಡಾಕ್ಟರ್ ಪೈ ಅವರಿಗೆ, ವೆಂಕಟೇಶ್ ಅವರಿಗೆ, ಬಂದಿರೋರಿಗೆಲ್ಲರಿಗೂ ಕೂಡ ನನ್ನ ನಮಸ್ಕಾರಗಳು. ಐ ವಿಲ್ ಸ್ಟಾರ್ಟ್ ನೌ. ಯತ್ ಅವಿದ್ಯಾ ವಿಲಾಸೇನ ಭೂತಭೌತಿಕ ಸೃಷ್ಟಯಃ ತಂ ನೌಮಿ ಪರಮಾತ್ಮಾನಂ ಸಚ್ಚಿದಾನಂದ ವಿಗ್ರಹಂ. ಇವತ್ತು ಟಾಪಿಕ್ 16ನೇ ಅಧ್ಯಾಯ, ದೈವ ಆಸುರ ಸಂಪತ್ ವಿಭಾಗ ಯೋಗ. 16th ಚಾಪ್ಟರ್. ವಿಭಾಗ, ಡಿಸ್ಕ್ರಿಮಿನೇಷನ್, ಸಪರೇಷನ್, ವಿವೇಕ, ಬಿಟ್ವೀನ್ ದೀಸ್ ಟು. ದೈವ ಮತ್ತು ಆಸುರ. ಸಂಪತ್ ಲೈಕ್ ಎ ವೆಲ್ತ್, ಕ್ವಾಲಿಟಿ. ಸೊ ಭಗವಾನ್ ಇದನ್ನೇ ಸಂಪತ್ತಾಗಿ ತಗೊಂಡು ಈ ವ್ಯಾಲ್ಯೂಸ್ನೇ ತಗೊಂಡು ಹೇಳಿದ್ದಾರೆ. ನಾವು ಈ ಟಾಪಿಕ್ ನಲ್ಲಿ ಕೊಟ್ಟಿರೋದಲ್ಲಿ ಐ ವಾಂಟ್ ಟು ಗೋ ವಿತ್ 3 divisions. ಒಂದು, ಭಗವದ್ಗೀತೆಯಲ್ಲಿ ಇದು ಹೇಗೆ ರಿಲೆವೆಂಟ್, ಬಿಕಾಸ್ ದ ಟೆಕ್ಸ್ಟ್ ಇಸ್ ಫ್ರಮ್ ಭಗವದ್ಗೀತಾ, ದ ಟಾಪಿಕ್. ದೆನ್ ಐ ವಾಂಟ್ ಟು ಗಿವ್ ಎ ಟಚ್ ಆಫ್, ಬಿಕಾಸ್ ಆಲ್ರೆಡಿ ಸೈಂಟಿಸ್ಟ್ ಅಂತ ಹೇಳಿದ್ದಾರೆ, how as a scientist I bring it into logics, because scientists are logics. Then I sum up. So I go with 3 divisions. First is the 16th chapter, Bhagavad Gita part. We know very clearly, ನಮಗೆಲ್ಲ ಗೊತ್ತಿದೆ. ಬಹುಶಃ ವಿಜಯ ಫೌಂಡೇಶನ್ ಬರ್ತಕ್ಕಂಥ ಜಿಜ್ಞಾಸುಗಳಿಗೆ ಡೆಫಿನೆಟ್ ಆಗಿ ಭಗವದ್ಗೀತಾ 16th ಚಾಪ್ಟರ್ ಗ್ಯಾರಂಟಿ ನಿಮ್ಗೆ ಗೊತ್ತಿದೆ. ಹಾಗಾಗಿ ಇನ್ ಡೀಟೇಲ್ ನಾನು ಶ್ಲೋಕಕ್ಕೆ ಹೋಗೋದಿಲ್ಲ. ಜಸ್ಟ್ ಐ ಟಚ್ ದಿ ಟಾಪಿಕ್, ಹೌ ರೆಲೆವೆಂಟ್, ವಾಟ್ ಈಸ್ ದಿ ಪ್ರಾಫಿಟ್ ಆರ್ ವಾಟ್ ಈಸ್ ದಿ ಲಾಸ್ ಇಫ್ ಯು ಡೋಂಟ್ ಗೆಟ್. ಯಾಕಂದ್ರೆ ಇವತ್ತು ಸಂಪತ್ತು ಅಂದ್ರೆ ರಿಯಲ್ ಎಸ್ಟೇಟ್. ರಿಯಲ್ ಎಸ್ಟೇಟ್ ಅಲ್ಲಿ ದುಡ್ಡು ಹಾಕಿದ್ರೆ, ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಹಾಕಿದ್ರೆ ಪ್ರಾಫಿಟ್ ಏನು, ಲಾಸ್ ಏನು. ಸೊ ಇಟ್ ಇಸ್ ಆಲ್ಸೋ ಇನ್ವೆಸ್ಟ್ಮೆಂಟ್. ಇಲ್ಲಿ 1 ಗಂಟೆ ಕೇಳಬೇಕು, ಪುನಃ ಅಭ್ಯಾಸ ಮಾಡಬೇಕು, ಪುನಃ ಅದನ್ನ ತಗೊಳ್ಬೇಕು, ಅನುಷ್ಠಾನ ಮಾಡಬೇಕು. ಇನ್ವೆಸ್ಟ್ಮೆಂಟ್. ಆಫ್ಟರ್ ಇನ್ವೆಸ್ಟಿಂಗ್ 30-40 ಸೈಟು, ಆಫ್ಟರ್ 5 years 10 years 20 years ಆದ್ಮೇಲೆ ಏನ್ ಲಾಭ, ಎಷ್ಟು ಪಟ್ಟು ಲಾಸ್ ಅದರ್ವೈಸ್. ಸೊ ದಿಸ್ ಇನ್ವೆಸ್ಟ್ಮೆಂಟ್ ಆಫ್ ದಿ ಸಂಪತ್ತಿ, ವಾಟ್ ಈಸ್ ದಿ ಪ್ರಾಫಿಟ್ ಆರ್ ಅದರ್ವೈಸ್ ಏನ್ ಲಾಸ್ ಆಗ್ತದೆ. ದಟ್ಸ್ ವೇರ್ ದಿ ಟಾಪಿಕ್ ಲೈಸ್. ವಿತೌಟ್ ಪ್ರಯೋಜನ, nobody wants to invest anything. Now coming to this topic, we know very clearly abhayam, sattva, jnana, yoga, vyavastitihi, etc. So many values. Sampattu, daivi sampattu, ahimsa, satyam, akrodha, ಸಂಪದಂ ದೈವಿಂ ಅಭಿಜಾತಸ್ಯ ಹೇ ಭಾರತ. ಸ್ಟಾಪ್ಸ್ ದೇರ್. 3 ಶ್ಲೋಕಗಳಲ್ಲಿ 26, ಸುಮಾರು 23-26 ವ್ಯಾಲ್ಯೂ. ಆನ್ ದಿ ಅದರ್ ಹ್ಯಾಂಡ್, ದಿ ಅಪೋಸಿಟ್ ಕ್ವಾಲಿಟೀಸ್, ದಂಭೋ ದರ್ಪೋ ಅತಿಮಾನಶ್ಚ ಕ್ರೋಧ ಪಾರುಷ್ಯಂ ಏವಚ ಅಜ್ಞಾನಂ ಚ ಅಭಿಜಾತಸ್ಯ ಪಾರ್ಥ ಸಂಪದಂ ಆಸುರಿಂ
ಸಂಪದಂ ದೈವಿಂ 3 ಶ್ಲೋಕ, ಸಂಪದಂ ಆಸುರಿಂ ರೆಸ್ಟ್ ಆಫ್ ದಿ ಶ್ಲೋಕಸ್ ಹೇಳ್ಕೊಂಡು ಬರ್ತಾರೆ. 24 ಶ್ಲೋಕಗಳ ಈ ಚಾಪ್ಟರ್ ಟಾಪಿಕ್ ದೈವ ಆಸುರ ಸಂಪತ್ ವಿಭಾಗ ಯೋಗ. ಯೋಗ ಮೀನ್ಸ್ ಟಾಪಿಕ್ ಹೇಳ್ಕೊಂಡು ಬರ್ತಾರೆ. ದೈವಿ ಸಂಪತ್ ಯಾಕೆ ಬೇಕು? I'm talking restricting to the section. ಮೋಕ್ಷಾಯ ಶ್ಲೋಕ 5ನೇದು. ದೈವಿ ಸಂಪದ್ ವಿಮೋಕ್ಷಾಯ ನಿಬಂಧ ಆಸುರಿ ಮತ ಮಾ ಶುಚಃ ಸಂಪದಂ ದೈವೀಂ. ಡೋಂಟ್ ಗ್ರೀವ್, ಶೋಕ ಪಡಬೇಡ. ಮಾ ಶುಚಃ, ಯಾಕಂದ್ರೆ ಸಂಪದಂ ದೈವೀಂ ಅಭಿಜಾತ. ನೀನ್ ಹುಟ್ಟಬೇಕಾದ್ರೆ ದೈವಿ ಸಂಪದ ಬಂದಿದೆಯಪ್ಪ ಅರ್ಜುನ. ಎಂತ ಒಂದು ಸರ್ಟಿಫಿಕೇಟ್ ನೋಡಿ, ಭಗವಾನ್ ಸರ್ಟಿಫಿಕೇಟ್ ಕೊಡ್ತಾ ಇರೋದು ಇನ್ ದಿ ಶ್ಲೋಕ ಟು ಅರ್ಜುನ. ನೀನೇನು ಅಕ್ವೈರ್ ಮಾಡ್ಬೇಕಾಗಿಲ್ಲ, ಯು ಆರ್ ನ್ಯಾಚುರಲಿ ಬಾರ್ನ್ ಅಭಿಜಾತ. ಹುಟ್ಟಬೇಕಾದ್ರೆ ತಗೊಂಡ್ಬಂದಿದೆ ದೈವಿ ಸಂಪತ್ತು. ಹಂಗಾಗಿ ನಿನ್ಗೇನ್ ಶೋಕ ಮಾಡೋ ಅರ್ಜುನ ವಿಷಾದ ಯೋಗ ಹೋಗೋ ನೆಸೆಸಿಟಿನೇ ಇಲ್ಲ ನಿನಗೆ. ಯು ಆರ್ ಆಲ್ರೆಡಿ ದೈವಿ ಸಂಪತ್ ಮೋಕ್ಷಾಯ, ಆಸುರಿ ಸಂಪತ್ ಬಂಧನಾಯ. ವೆರಿ ಬ್ಯೂಟಿಫುಲಿ ಇಟ್ ಈಸ್ ಎಕ್ಸ್ಪ್ಲೈನ್ಡ್ ಇನ್ 16th ಚಾಪ್ಟರ್. ಯಾತಿಕ್ಕೋಸ್ಕರ ದೈವಿ ಸಂಪತ್ತು ಮೋಕ್ಷಾಯ. ನೆಕ್ಸ್ಟ್ ಹೇಳ್ಕೊಂಡು ಅದನ್ನೇ ಬರ್ತಾರೆ. ಯಾರು ಇದಕ್ಕೆ ಬರಕ್ಕಿಲ್ಲ, ಆಸುರಿ ಸಂಪತ್ತು ಅಪೋಸಿಟ್. ಇದಂ ಆದ್ಯಾಮಯ ಲಬ್ಧಂ ಇದಂ ಪ್ರಾಪ್ಸೆ ಮನೋರಥಂ. ಎಲ್ಲವೂ ಕೂಡ ನನಗೆ ಬೇಕು, ನನಗೆ ಬೇಕು, ನನಗೆ ಬೇಕು. 30-40 ಸೈಟು ಬೇಕು, 60-40 ಸೈಟು ಬೇಕು. ಇನ್ನೊಂದು ಖಾಲಿ ಇದ್ರೆ ನೋಡಿ, ಈಗ ಕರೋನಾ ಟೈಮಲ್ಲಿ ಇನ್ನು ಬೆಲೆಗಳು ತುಂಬಾ ಕಡಿಮೆ ಇದೆ. ಇನ್ನೊಂದು ಸೈಟ್ ಸಿಗಂಗಿದ್ರೆ ಕಡಿಮೆ ಬೆಲೆಗೆ ಅದು ತಗೊಂಡ್ಬಿಡೋಣ. ಎಲ್ಲ ನಾನೇ ಮಾಡ್ತೀನಿ, ನನಗೆ 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 ನನಗೋಸ್ಕರ. ಇದಂ ಅಸ್ತಿ ಇದಂ ಭವಿಷ್ಯಸಿ ಪುನರ್ಧನಂ. ಪುನರ್ಧನಂ ಸೈಟ್ ಬಗ್ಗೆನೇ ಮಾತಾಡ್ತಾನೆ ಭಗವಾನ್ ಶ್ರೀಕೃಷ್ಣ. ರಿಯಲ್ ಎಸ್ಟೇಟ್ ಸಂಪತ್ ಬಗ್ಗೆ ಮಾತಾಡ್ತಿದ್ದಾನೆ. ಮಾಡ್ಕೋ ಮಾಡ್ಕೋ, ಇನ್ನೂ ಬೇಕು ನನಗೆ. ಪುನಃ ಲಬ್ಧಂ ಧನಂ. ಈ ರೀತಿ 16th ಚಾಪ್ಟರ್ 21ನೇ ಶ್ಲೋಕ. ತ್ರಿವಿಧಂ ನರಕಸ್ಯ ಇದಂ ದ್ವಾರಂ ನಾಶನಂ ಆತ್ಮನಃ ಕಾಮ ಕ್ರೋಧ ಲೋಭ. ಕ್ಲಿಯರ್ ಕಟ್ ಆಗಿ ದೈವಿ ಸಂಪತ್ತು ಇಲ್ಲದೆ ಹೋದ್ರೆ ಆ ವ್ಯಾಕ್ಯೂಮ್ ಅಲ್ಲಿ ಯಾರು ಎಂಟರ್ ಆಗ್ತಾರೆ ಅಂತಂದ್ರೆ ತ್ರಿವಿಧಂ 3 ಜನರು. ನರಕಸ್ಯ ದ್ವಾರ ಯಾರವರು? ಕಾಮ ಕ್ರೋಧ ಲೋಭ. ತಸ್ಮಾತ್ ಹೇ ಅರ್ಜುನ ಏತತ್ ತ್ರಯಂ ತ್ಯಜೇತ್. ಇದೆಲ್ಲ ಎಲ್ಲ ಹೇಳಿದ್ದಾರೆ. ಶಾಲೆ ಕಾಲೇಜುಗಳು ಹೇಳಕ್ಕಿಲ್ಲ, ಮನೇಲಿ ಅಪ್ಪ ಅಮ್ಮ ಅಂತೂ ಹೇಳಕ್ಕೆ ಇಲ್ಲ. ಎಲ್ಲ ಹೇಳಿದ್ದಾರೆ? ತಸ್ಮಾತ್ ಶಾಸ್ತ್ರಂ ಪ್ರಮಾಣಂ ತೇ. 16th ಚಾಪ್ಟರ್ ಲಾಸ್ಟ್ ಶ್ಲೋಕ, ಚಾಪ್ಟರ್ ಕ್ಲೋಸ್. ಹಾಗಾಗಿ ಶಾಸ್ತ್ರಂ ಪ್ರಮಾಣ, ಶಾಸ್ತ್ರವೇ ಪ್ರಮಾಣ. ಇದೆರಡನ್ನು ವಿಭಾಗ ಮಾಡಿ ನಮ್ಗೆ ಅಡ್ವೈಸ್ ಮಾಡಕ್ಕೆ. ಬಟ್ ಈ 16th ಚಾಪ್ಟರ್ಗೆ ಅಂತ ಒಂದು ಇಲ್ಲಿ ಹೇಳ್ತಾ ಇದ್ದಾನೆ. ಇಟ್ ಇಸ್ ವೆರಿ ಕ್ಲಿಯರ್ಲಿ ಹಿ ಆಲ್ರೆಡಿ ಟೋಲ್ಡ್, ಆಲ್ರೆಡಿ ಹೇಳಿದ್ದಾರೆ. ಎಲ್ಲಿ ಹೇಳಿದ್ದಾರೆ? 9ನೇ ಚಾಪ್ಟರ್ನಲ್ಲಿ. ರಾಜವಿದ್ಯಾ ರಾಜಗುಹ್ಯ ಯೋಗ ಆಲ್ರೆಡಿ ಡಿಸ್ಕಸ್ ಮಾಡಿದ್ದಾರೆ. ಟಾಪಿಕ್ 9ನೇದು ಅಧ್ಯಾಯ ರಾಜವಿದ್ಯಾ. ನೇಮ್ ಆಫ್ ದಿ ಟಾಪಿಕ್ ಆಫ್ ದಿ 9th ಚಾಪ್ಟರ್. ರಾಜವಿದ್ಯಾ ಅಂತಂದ್ರೆ ವಿದ್ಯಾನಾಂ ರಾಜ. ಹೇಗಿದೆ ನೋಡಿ, ವಿದ್ಯೆಗಳಿಗೆ ರಾಜ. ರಾಜಗುಹ್ಯ ರಹಸ್ಯಗಳಲ್ಲಿ ರಾಜ. ಕಿಂಗ್ ಅಮಾಂಗ್ ದಿ ಸೀಕ್ರೆಟ್, ಕಿಂಗ್ ಅಮಾಂಗ್ ದಿ ಆಲ್ ದಿ ಟೈಪ್ಸ್ ಆಫ್ ವಿದ್ಯಾ. ದಟ್ ಈಸ್ ದಿ ಯೋಗ ಟಾಪಿಕ್. ದಟ್ ಇಸ್ ಕಾಲ್ಡ್ 9th ಚಾಪ್ಟರ್, 9th ಟಾಪಿಕ್. ಅಲ್ಲೇನು ಹೇಳ್ತಾರೆ? ರಾಜ ವಿದ್ಯಾ ರಾಜ ಗುಹ್ಯಂ ಪವಿತ್ರಮಿದಂ ಉತ್ತಮಂ ಪ್ರತ್ಯಕ್ಷಾವಗಮಂ ಧರ್ಮ್ಯಂ ಸುಸುಖಂ ಕರ್ತುಂ ಅವ್ಯಯಂ. ವೆರಿ ಕ್ಲಿಯರ್ ಆಗಿ 9ನೇ ಚಾಪ್ಟರ್ ಅಲ್ಲಿ ಕ್ಲಿಯರ್ ಆಗಿ ಹೇಳ್ತಾ ಇದ್ದಾರೆ ಈ ಕ್ವಾಲಿಟೀಸ್ ದೈವಿ ಸಂಪತ್ ಅಂಡ್ ದಿ ಆಸುರಿ ಸಂಪತ್ ಬಗ್ಗೆ. ಮಹಾತ್ಮನಸ್ತು ಮಹಾಪಾರ್ಥ ದೈವೀಂ ಪ್ರಕೃತಿಂ ಆಶ್ರಿತಃ ಭಜಂತಿ ಅನನ್ಯ ಮನಸ್ಸೋ ಜ್ಞಾತ್ವಾ ಭೂತಾದಿ ಅವ್ಯಯಂ. ವೆರಿ ಕ್ಲಿಯರ್ಲಿ ಅಲ್ಲಿ ನಮ್ಗೆ ಕ್ಲಿಯರ್ ಆಗಿ ಹೇಳಿದ್ದಾರೆ ದೈವಿ ಸಂಪತ್ ಅಂದ್ರೆ ಏನು, ಆಸುರಿ ಸಂಪತ್ ಅಂದ್ರೆ ಏನು. ಜಸ್ಟ್ ನಟ್ಶಲ್ ಅಲ್ಲಿ ಹೇಳಿದ್ರು. ಅದನ್ನೇ ಒಂದು ಚಾಪ್ಟರ್ ಮಾಡ್ಕೊಂಡು 16th ಚಾಪ್ಟರ್ ಬಂದಿರೋದು 60th ಅಧ್ಯಾಯ. 9th ಚಾಪ್ಟರ್ ಕ್ಲಿಯರ್ ಕೊಟ್ಬಿಟ್ರು. ಅನನ್ಯ ಚಿಂತಯಂತೋ ಮಾಂ ಯೇ ಜನ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ.
ಸೊ ಮಹಾತ್ಮನಸ್ತು ಮಾ ಪಾರ್ಥ ದೈವಿಂ ಪ್ರಕೃತಿಂ ಆಶ್ರಿತ. ಪ್ರಕೃತಿ ಪ್ರಕೃತಿಯ ಸ್ವಭಾವ. ಕೆಲವು ಜನರದು ಮಹಾತ್ಮಗಳದ್ದು ಸ್ವಭಾವ ಹೇಗಿರ್ತದಪ್ಪ ಅಂದ್ರೆ ದೈವಿ ಸಂಪತ್ತು. ಆಲ್ರೆಡಿ ಇದ್ರ ಬಗ್ಗೆ ಟಚ್ ಮಾಡಿದ್ರು, ಅದ್ರ ವಿವರಣ ಕೊಟ್ಟರು. ಪುನಃ 13th ಚಾಪ್ಟರ್ ನಲ್ಲಿ ನೋಡಿ ಹೆಂಗಿದೆ. 13th ಚಾಪ್ಟರ್ ಅಂದ್ರೆ ಏನು? ಕ್ಷೇತ್ರಜ್ಞ ಯೋಗ. ಯೋಗ ಅಂದ್ರೆ ಇಲ್ಲಿ ಎವ್ರಿ ಟಾಪಿಕ್ ಇಸ್ ಕಾಲ್ಡ್ as ಯೋಗ. ಇಲ್ಲಿ ಯೋಗ ಅಂದ್ರೆ ಟಾಪಿಕ್, ಕ್ಷೇತ್ರಜ್ಞ ಟಾಪಿಕ್, ಸಬ್ಜೆಕ್ಟ್ ಆಬ್ಜೆಕ್ಟ್, ನೋಯರ್ ನೋನ್, ಅದ್ರ ಬಗ್ಗೆ ವಿಭಾಗ ಮಾಡಿ ಹೇಳ್ತಾರೆ. ದಟ್ಸ್ ದಿ ಟಾಪಿಕ್. ಅಲ್ಲಿ ನಂತರ ಅಂದ್ರೆ ವೆರಿ ಇಂಪಾರ್ಟೆಂಟ್ ಆಗಿ ವ್ಯಾಲ್ಯೂಸ್ ಕೊಡ್ತಾರೆ. ದೈವಿ ಸಂಪತ್ತು ಇದರಲ್ಲಿ ವ್ಯಾಲ್ಯೂಸ್: ಅಮಾನಿತ್ವಂ, ಅದಂಬಿತ್ವಂ, ಅಹಿಂಸಾ, ಕ್ಷಾಂತಿ, ರಾಜವಂ, ಆಚಾರ್ಯೋಪಾಸನಂ, ಶೌಚಂ, ಸ್ಥೈರ್ಯಂ, ಆತ್ಮವಿನಿಗ್ರಹ, ಎಟ್ಸೆಟ್ರಾ ಎಟ್ಸೆಟ್ರಾ ಎಟ್ಸೆಟ್ರಾ. 20 ವ್ಯಾಲ್ಯೂಸ್. ನಾನೀಗೇನ್ ಮಾಡಿದೆ, ನಾನು ಇವಾಗ 16th ಚಾಪ್ಟರ್ ಅಲ್ಲಿ ಏನ್ ಹೇಳಿದ್ರು, ಯಾಕೆ ಹೇಳಿದ್ರು, ಅದಕ್ಕೆ ಬ್ಯಾಕಪ್ ಯಾರು? 9th ಚಾಪ್ಟರ್ ಅಂಡ್ 13th ಚಾಪ್ಟರ್. 9th ಅಲ್ಲಿ ಹೇಗೆ ಕ್ಲಿಯರ್ ಕಟ್ ಆಗಿ ಡಿವೈಡ್ ಮಾಡ್ಬಿಟ್ಟು 13th ಅಲ್ಲಿ ಕ್ಷೇತ್ರಜ್ಞ, ಆತ್ಮ ಅನಾತ್ಮ ವಿಭಾಗದಲ್ಲಿ 20 ವ್ಯಾಲ್ಯೂ ಸಿಸ್ಟಮ್ ಕೊಟ್ಬಿಟ್ಟು ಅಲ್ಲಿ ಲಾಸ್ಟ್ ಏನ್ ಹೇಳ್ತಾರೆ ಅಂದ್ರೆ 20ನೇ ವ್ಯಾಲ್ಯೂ ಆದ ನಂತರ ಏತದ್ ಜ್ಞಾನಂ ಇತಿ ಪ್ರೋಕ್ತಂ ಅಜ್ಞಾನಂ ಯದ್ ಅತೋನ್ಯಥಾ. ಏನನ್ನು ಹೇಳ್ತಾ ಇದ್ದೀನಿ, ಈ ದೈವಿ ಸಂಪತ್ತು, ಈ ವ್ಯಾಲ್ಯೂಗಳು ದೇ ಆರ್ ನಥಿಂಗ್ ಬಟ್ ಜ್ಞಾನಂ. ಏತದ್ ಜ್ಞಾನಂ. ಆಕ್ಚುಲಿ ಈ ವ್ಯಾಲ್ಯೂಸ್ ಎಲ್ಲ ಜ್ಞಾನ ಸಾಧನ. ನನ್ನ ಹತ್ರ ಒಳ್ಳೆ ಗುಣಗಳಿದ್ರೆ ನಾನು ಒಳ್ಳೆಯವನಾಗ್ತೀನಿ. ಸೊ ಒಳ್ಳೆಯವನಾಗ್ಲಿಕ್ಕೆ ಗುಣಗಳು ಸಾಧನ. ಬಟ್ ಭಗವಾನ್ ಏನ್ ಹೇಳ್ತಾನೆ, ಇದು ಸಾಧನ ಮಾತ್ರವಲ್ಲ, ಇಟ್ ಇಸ್ ಸಾಧ್ಯ. ಏತದ್ ಜ್ಞಾನಂ. ಈ 20 ವ್ಯಾಲ್ಯೂಸು ಇನ್ ಎ ವೇ ವಿ ಕ್ಯಾನ್ ಕಾಲ್ ಇಟ್ ಎಸ್ ಎ ಜ್ಞಾನ. ಅಂದ್ರೆ 20 ಗುಣಗಳು ನಮ್ಮಲ್ಲಿ ಇದ್ರೆ, ದೈವಿ ಸಂಪತ್ತಿ ಇದ್ರೆ, ಹೇ ಅರ್ಜುನ, ಜ್ಞಾನ ನಿಂಗೆ ಬಂದಂಗೆನೆ. ಪುನಃ ಏನು ಹೊಸ ಸಾಧನೆ ಮಾಡೋ ಅವಶ್ಯಕತೆ ಇಲ್ಲ. ಬಿಕಾಸ್ ಇಟ್ ಈಸ್ ಆಲ್ಮೋಸ್ಟ್ ಕ್ಲೋಸ್ ಟು ದಿ ಜ್ಞಾನ, ಹ್ಯಾವಿಂಗ್ ಜ್ಞಾನ ಸಾಧನ. ಸೊ ಏತದ್ ಜ್ಞಾನಮಿತಿ ಪ್ರೋಕ್ತಂ ಅದರ್ವೈಸ್ ಅಜ್ಞಾನಂ ಯದ್ ಅಥೋನ್ಯಥ. ಇದಿಲ್ಲ ಅಂದ್ರೆ ದಿ ರಿಮೇನ್ ಆಸ್ ಅಜ್ಞಾನಿ. ದಿಸ್ ಆಲ್ ಅಬೌಟ್ ದಿ ಭಗವದ್ಗೀತೆಗೆ ಇವತ್ತಿನ ಟಾಪಿಕ್ ಸಂಬಂಧಪಟ್ಟಂತಹ ಬ್ಯಾಕ್ ಗ್ರೌಂಡ್ ಫಸ್ಟ್ ಸೆಕ್ಷನ್. ನಾವು ಕಮಿಂಗ್ ಟು ದಿ ಸೈಂಟಿಫಿಕ್ ಅನಾಲಿಸಿಸ್. ಬಿಕಾಸ್ ವೆಂಕಟೇಶ್ ಅವರು ಬಿಗ್ ಟೈಟಲ್ ಕೊಟ್ಬಿಟ್ಟಿದ್ದಾರೆ, ಈ ಭಗವದ್ಗೀತೆ ಜೊತೆಯಲ್ಲಿ ಸೈಂಟಿಸ್ಟು. ಸೊ ಇವ್ರ ಮೈಂಡ್ ಎಲ್ಲಿ ನೋಡಿದ್ರು ಕೂಡ ಸೈನ್ಸ್ ಮೂಲಕನೇ ಇದು ಕೂಡ ನೋಡ್ತಾರೆ ಭಗವದ್ಗೀತೆ. ಓಕೆ ಆಚಾರ್ಯ, ನೀವು ಆ 20 ವ್ಯಾಲ್ಯೂಸ್ ಗಳು ಯಾವ್ದಾವ್ದು ಅಂತ ಒಂದ್ಸಲ ಹೇಳ್ಬೋದಾ? 13th ವ್ಯಾಲ್ಯೂಸ್. ಸೊ ಅದು ಶ್ಲೋಕಗಳು ಹೇಳ್ಬಿಡ್ತೀನಿ. ಅಮಾನಿತ್ವಂ, ಅದಂಬಿತ್ವಂ, ಅಹಿಂಸಾ, ಕ್ಷಾಂತಿ, ರಾರ್ಜವಂ, ಆಚಾರ್ಯೋಪಾಸನಂ, ಶೌಚಂ, ಸ್ಥೈರ್ಯಂ, ಆತ್ಮವಿನಿಗ್ರಹ. 13th ಚಾಪ್ಟರ್ ಅಲ್ಲಿ ಇದು ಬಂದ್ಬಿಟ್ಟು 7ನೇ ಶ್ಲೋಕದಿಂದ ಸ್ಟಾರ್ಟ್ ಆಗ್ತದೆ. ಈಗ 8ನೇ ಶ್ಲೋಕ. ಇಂದ್ರಿಯಾರ್ಥೇಷು ವೈರಾಗ್ಯಂ, ಅನಹಂಕಾರ ಏವಚ, ಜನ್ಮ ಮೃತ್ಯು ಜರಾ ವ್ಯಾಧಿ ದುಃಖ ದೋಷಾನುದರ್ಶನಂ, ಅಸಕ್ತಿರ್ ಅನಭೀಶ್ವಂಗಃ ಪುತ್ರದಾರಾ ಗೃಹಾದಿಷು, ನಿತ್ಯಂ ಚ ಸಮಚಿತ್ತತ್ವಂ ಇಷ್ಟಾನಿಷ್ಟೋಪಪತ್ತಿಷು, ಮಯಿ ಚ ಅನನ್ಯಯೋಗೇನ ಭಕ್ತಿರವ್ಯಭಿಚಾರಿಣಿ, ವಿವಿಕ್ತ ದೇಶ ಸೇವಿತ್ವಂ ಅರತಿರ್ಜನ ಸಂಸದಿ, ಅಧ್ಯಾತ್ಮ ಜ್ಞಾನ ನಿತ್ಯತ್ವಂ ತತ್ವಜ್ಞಾನಾರ್ಥ ದರ್ಶನಂ, ಏತದ್ ಜ್ಞಾನಂ ಇತಿ ಪ್ರೋಕ್ತಂ ಅಜ್ಞಾನಂ ಯದ್ ಅತೋನ್ಯಥಾ. 20 values in 5 shlokas in 13th chapter. Just a replica, photocopy of 16th chapter, which was started in 9th chapter. 9th, 13th, 16th repeated. Why? Again. Abhyasena tu kaunteya. So repeat. Okay, it's all about the Bhagavad Gita. Now we understood the topic. Even in ಹೇಳ್ತಿದ್ದಾರೆ, I should have values. Yatha values, a person is valued. It's okay. ಇದು ಭಗವದ್ಗೀತೆಯಲ್ಲಿ. ಬಟ್ ಲಾಜಿಕ್ ಏನು? ವಾಟ್ ಈಸ್ ದಿ ಸೈನ್ಸ್ ಬಿಹೈಂಡ್ ಇಟ್? ದೀಸ್ ಕ್ವಾಲಿಟೀಸ್ ಅಂತ ಹೇಳ್ತೀವಿ, ಗುಣ. ಸೈನ್ಸ್ ಅಲ್ಲಿ ಏನಪ್ಪಾ ಅಂದ್ರೆ ಗುಣ, ಕ್ವಾಲಿಟಿ.
ಗುಣಗಳು ಹೇಗಿರ್ತದೋ ಅದೇ ತರದಲ್ಲಿ ಗುಣಿ ಇರ್ತದೆ. ಗುಣ ಗುಣಿನೋಹೋ ನಿತ್ಯ ಸಂಬಂಧ. ನೀವು ಗುಣಗಳು ಹೆಂಗಿರ್ತದೆ ಅದ್ರ ಪ್ರಕಾರ ಗುಣಿ ಇರ್ತದೆ. ಧರ್ಮ ಹೇಗಿರ್ತದೆ ಅದ್ರ ಪ್ರಕಾರ ಧರ್ಮಿ ಇರ್ತದೆ. ಸೊ ದೇ ಡಿಟರ್ಮಿನ್, ಗುಣಾಸ್ ಡಿಟರ್ಮಿನ್ ದಿ ಗುಣಿ. ದಿ ಕ್ವಾಲಿಟೀಸ್ ಆಫ್ ದಿ ಗುಣಿ ಆಲ್ಸೋ ಚೇಂಜಸ್ ಇಫ್ ಎನಿ ಚೇಂಜಸ್ ಇನ್ ದಿ ಗುಣ. ಧರ್ಮದಲ್ಲಿ ಏನೋ ಚೇಂಜ್ ಬಂದ್ರೆ, ಧರ್ಮ ಅಂದ್ರೆ ಕ್ವಾಲಿಟೀಸ್ ಅಲ್ಲಿ, ಧರ್ಮ ಅಂದ್ರೆ ಜಾತಿ ಧರ್ಮ, ಹಿಂದೂ ಧರ್ಮ ಅಲ್ಲ, ಧರ್ಮ ಕ್ವಾಲಿಟೀಸ್, ಟ್ರೇಟ್ಸ್, ಕ್ಯಾರೆಕ್ಟರ್ಸ್, ಧರ್ಮ. ಇದ್ರ ಧರ್ಮ ಏನು? ಕೆಂಪು ಕಲರು ಹೂವಿನ ಧರ್ಮ, ಹೂವಿನ ಕ್ಯಾರೆಕ್ಟರ್, ಹೂವಿನ ಗುಣ, ಸುಗಂಧ, ಕ್ಯಾರೆಕ್ಟರ್. ಸೊ ಆ ಗುಣಕ್ಕೆ ಅನುಗುಣವಾಗಿ ಗುಣಿ ಇರ್ತದೆ, ಹೂ ಇರ್ತದೆ. ದಿಸ್ ಹೌ ಗುಣಗುಣಿ. ನಾವು ವಿ ಆರ್ ಟಾಕಿಂಗ್ ಅಬೌಟ್ ದಿ ಗುಣ. ಏನ್ ಗುಣ? ಈ ಗುಣ ಇರಬೇಕು, ಈ ಗುಣ ಇರಬಾರ್ದು. ಯಾಕೆ ಹಿಂಗ್ ಹೇಳ್ತಾ ಇದ್ದಾರೆ? ದೇರ್ ಇಸ್ ಅಗೇನ್ ಲಾಜಿಕ್. ದಿಸ್ ಸೆಕ್ಷನ್ ಇಸ್ 10 minutes, ಇಟ್ಸ್ ಓನ್ಲಿ ಫುಲ್ ಆಫ್ ಲಾಜಿಕ್ಸ್. ಏನು? ಯಾಕೆ ಗುಣಗಳು ಇದು ಬೇಡ ಇದು ಬೇಕು? ದೇರ್ ಇಸ್ ಎ ಲಾಜಿಕ್ ಕಾಲ್ಡ್ ಪ್ರಸಕ್ತಸ್ಯ ಪ್ರತಿಷೇಧ. When there is a possibility of slipping, committing mistake, then only you need the upadesha. ಏನು ಉಪದೇಶ? ಸುರಂ ಮಾ ಪಿಬೇದ್, ಡೋಂಟ್ ಬಿ ಆಲ್ಕೋಹಾಲಿಕ್. ಆಲ್ಕೋಹಾಲ್ ಸೇವನೆ ಮಾಡಬೇಡಿ. ವೈ? ದೇರ್ ಈಸ್ ಎ ಪಾಸಿಬಿಲಿಟಿ ದಟ್ ಯು ಕ್ಯಾನ್ ಕನ್ಸ್ಯೂಮ್ ಆಲ್ಕೋಹಾಲ್. ಸತ್ಯಂ ವದ. ಯಾಕ್ರಿ? ಬಿಕಾಸ್ ದರ್ ಇಸ್ ಎ ಪಾಸಿಬಿಲಿಟಿ ಯು ಕ್ಯಾನ್ ಲೈ. ಓಕೆ, ನೆಕ್ಸ್ಟ್ ನೋಡಿ, ವೆರಿ ಬ್ಯೂಟಿಫುಲ್. ಅಗ್ನಿಂ ಮಾ ಪಿಬೇದ್. ಅಗ್ನಿಯನ್ನು ಸೇವಿಸಬೇಡ. ಎಲ್ಲೂ ಇಲ್ಲ ಇದು. ಅಗ್ನಿಯನ್ನು ಕುಡಿಬೇಡ, ಯಾರು ಹೇಳಕ್ಕಿಲ್ಲ. ವೈ? ಪ್ರಸಕ್ತಸ್ಯ ಪ್ರತಿಷೇಧ. ಎಲ್ಲಿ ಪಾಸಿಬಿಲಿಟಿ ಇದೆಯೋ ಮಿಸ್ಟೇಕ್ ಮಾಡಕ್ಕೆ, ಅಲ್ಲಿ ಮಾತ್ರ ಬೇಕು ನಮ್ಗೆ ದೊಡ್ಡವರು ಉಪದೇಶ, ಮಾರಾಲಿಟಿ, ವೇದ. ಅಗ್ನಿ ಮಾಪಿಬೇದ್, ಬೆಂಕಿನ ಕುಡಿಬೇಡ, ಅದಕ್ಕೆ ಉಪದೇಶ ಯಾರು ಬೇಕಾಗಿಲ್ಲ. ಎವ್ರಿಬಡಿ ನೋಸ್. ಐ ಡೋಂಟ್ ವಾಂಟ್ ಇಟ್ ಸಂಬಡೀಸ್ ಅಡ್ವೈಸ್. ಸ್ಮೋಕ್ ಮಾಡಬೇಡ, ಐ ನೀಡ್ ಅಡ್ವೈಸ್. ಸುಳ್ಳು ಹೇಳ್ಬೇಡ, ಐ ನೀಡ್ ಅಡ್ವೈಸ್. ಸತ್ಯವನ್ನು ಹೇಳು, ಐ ನೀಡ್ ಅಡ್ವೈಸ್. ಸೊ ಇದು ಐ ಶುಡ್ ನೋ ವೆರಿ ಕ್ಲಿಯರ್ಲಿ ವೇರ್ ಐ ವಾಂಟ್ ಅಡ್ವೈಸ್. ಐ ನೋ ವೆರಿ ಕ್ಲಿಯರ್ಲಿ. ಅಂದ್ರೆ ಅರ್ಥ, ವೇರ್ ದೇರ್ ಇಸ್ ಎ ಪಾಯಿಂಟ್ ಆಫ್ ಸ್ಲಿಪ್ಪಿಂಗ್, ಪ್ರಸಕ್ತಸ್ಯ ಪ್ರತಿಷೇಧ. ಈಗ ಆಲ್ರೆಡಿ ನನಗೆ ಸೆಟ್ ಆಗ್ಬಿಟ್ಟಿದ್ದಿಲ್ಲ ನಾನು. ಅರ್ಜುನ ಕೇಳ್ತಾನೆ ಪ್ರಶ್ನೆ, ಅತಕ್ಕೇನ ಪ್ರಯುಕ್ತೋಯಂ ಪಾಪಂ ಚರತಿ ಪುರುಷಃ ಅನಿಚ್ಛನ್ನಪಿ ವಾರ್ಷ್ಣೇಯ ಬಲಾದಿವ ನಿಯೋಜಿತ. ನನ್ಗೆ ಗೊತ್ತು ಎಂಡ ಕುಡಿಬಾರ್ದು. ಅರ್ಜುನ ಹೇಳಿದಲ್ಲ ಭಗವದ್ಗೀತೆಯಲ್ಲಿ, ಐ ಆಮ್ ಟೆಲಿಂಗ್ ನಮ್ ಪ್ರಾಬ್ಲಮ್. ನನಗೆ ಗೊತ್ತು ನಾ ಸುಳ್ಳು ಹೇಳ್ಬಾರ್ದು. ಏನಪ್ಪ ಮಾಡ್ಲಿ? ಐ ಎಂಡ್ ಅಪ್ ವಿತ್ ಟೆಲ್ಲಿಂಗ್ ಲೈ. ನನಗೆ ಗೊತ್ತು ಬೆಳಿಗ್ಗೆ ನಾನು 5 ಗಂಟೆಗೆ ಎದ್ದೇಳ್ಬೇಕು, ಐ ನೋ. ಬಟ್ ಏನಪ್ಪ ಮಾಡ್ಲಿ, 7 ಗಂಟೆಗೆ ಎದ್ದೇಳದ್ ನಾನು. ಯಾಕೆ? ಅದಕ್ಕೇನಪ್ಪ ಈ ಪ್ರಶ್ನೆ ಕೇಳ್ತಾನೆ ಅರ್ಜುನ ಕೃಷ್ಣನ್ಗೆ. ನನಗೆ ಗೊತ್ತು ಬೆಳಿಗ್ಗೆ ಎದ್ದೇಳ್ಬೇಕು, ಬಟ್ ಬೆಳಿಗ್ಗೆ ಎದ್ದೇಳಕ್ ಆಗ್ತಾ ಇಲ್ಲ. ಯಾಕೆ? ವಾಟ್ ಇಸ್ ದ ಪ್ರಾಬ್ಲಮ್? ಅಲಾರಾಮ್ ಇಟ್ಟಿದ್ ಯಾರು ರಾತ್ರಿ? ನಾನು ಇಟ್ಟಿದ್ದ 5 ಗಂಟೆಗೆ. ಅಲಾರಾಮ್ ಟ್ವಿಂಕ್ ಟ್ವಿಂಕ್ ಅಂತ ಸೌಂಡ್ ಮಾಡಿದಾಗ ಆಫ್ ಮಾಡೋದು ಯಾರು? ನಾನೇ. ಅರೆ, ದಟ್ ಮೀನ್ಸ್ ದೇರ್ ಆರ್ 2 ಪರ್ಸನ್. ಅಲಾರಾಮ್ ಇಟ್ಟವ್ ನೀನು, ಆಫ್ ಮಾಡೋನು ಇನ್ನೊಬ್ಬ. ದಟ್ ಮೀನ್ಸ್ you are a split personality. You are not together. You are not one integrated. As long as we are split, decision maker ಒಬ್ಬ, ಅದನ್ನ ಇಂಪ್ಲಿಮೆಂಟ್ ಮಾಡೋನು ಮತ್ತೊಬ್ಬ. ಥಿಂಕರ್ ಒಬ್ಬ, ಇಂಪ್ಲಿಮೆಂಟ್ ಮಾಡೋನು ಮತ್ತೊಬ್ಬ. ಎವ್ರಿ ಡೇ ದಿಸ್ ಇಸ್ ದ ಸ್ಟೋರಿ. ಸಿಗರೇಟ್ ವಿಚಾರ ಆಗ್ಲಿ, ಹೆಂಡದ ವಿಚಾರ ಆಗ್ಲಿ, ಬೆಳಗ್ಗೆ ಎದ್ದೇಳೋ ವಿಚಾರ ಆಗ್ಲಿ, ಅಡಿಗೆ ಮಾಡೋದಾಗ್ಲಿ, ಭಗವದ್ಗೀತೆ ಓದೋದಾಗ್ಲಿ, ಸಕ್ಸಸ್ ಮಾಡೋಕೆ ಏನಾದ್ರು ಮಾಡಕ್ಕಾಗ್ಲಿ, ಎನಿಥಿಂಗ್ 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 ಯು ಸ್ಪೀಕ್ ಆಫ್ ಎನಿಥಿಂಗ್, ಯಶಸ್ಸು ಯಶಸ್ಸು ಯಶಸ್ಸು. ನಮ್ದು ಫಸ್ಟ್ ಆಫ್ ಆಲ್ ಇಲ್ಲೇ ನಮ್ದು ಡಬ್ಬ, ಇಲ್ಲೇ ನಾವು ಸರಿ ಇಲ್ಲ. ಸ್ಪ್ಲಿಟ್ ಪರ್ಸನಾಲಿಟಿ. ವಿ ಆರ್ ಸ್ಪ್ಲಿಟ್. ವಿ ಆರ್ ನಾಟ್ ಟುಗೆದರ್. ವಿ ಆರ್ ನಾಟ್ ಹೋಲ್. ಟು ಬಿಕಮ್ ಹೋಲ್, WHOLE, whole, to become together. Because ನಾನು ಸುಳ್ಳು ಹೇಳ್ತೀನಿ ಈಗ ನಿಮ್ಗೆ. ಜಸ್ಟ್ ಎಕ್ಸಾಂಪಲ್,
ಪೈ ಸಾಹೇಬರಿಗೆ ಸುಳ್ಳು ಹೇಳ್ಬಿಟ್ಟೆ ನಾನು. ಸರ್, ನಮ್ಮ ಕ್ಯಾಂಪಸ್ ಪಕ್ಕದಲ್ಲಿ 1 ಎಕರೆ ಜಮೀನಿದೆ, ತುಂಬಾ ಚೆನ್ನಾಗಿದೆ, ಬಂದು ತಗೊಂಡ್ಬಿಡಿ. ರೈತನ ದುಡ್ಡು 5 ಲಕ್ಷ ರೂಪಾಯಿ. ನಾನು ಪೈ ಸಾರಿಗೆ 10 ಲಕ್ಷ ಅಂತ ಹೇಳ್ಬಿಡ್ತೀನಿ. ರೈತನ್ ಕೊಡೋದನ್ನ 5 ಲಕ್ಷ, ಇನ್ನು 5 ಲಕ್ಷ ಸುಳ್ಳು ಹೇಳ್ಬಿಟ್ಟು 5 ಲಕ್ಷ ತಗೊಂಡೆ. ರಿಯಲ್ ಎಸ್ಟೇಟ್ ಎಲ್ಲರೂ ಕೇಳಿ ದುಡ್ಡೆ. ಸ್ವಲ್ಪ ಮ್ಯೂಟ್ ಆಗ್ಬಿಟ್ಟಿದೆ ನಿಮ್ದು, ಒಂಚೂರು ನೋಡಿ, ಅನ್ಮ್ಯೂಟ್ ಮಾಡ್ಕೊಳ್ಳಿ ಪ್ಲೀಸ್. ಹಾ, ಸರಿ ಇದೆ ನಂದು. ಹಾ, ಸರಿ ಆಯ್ತು. ಓಕೆ. ಸೊ ಈಗ 5 ಲಕ್ಷಕ್ಕೆ ಕೊಡಬೇಕಾಗಿರೋ ಜಮೀನ ನಾನು ಇನ್ನೊಂದು 5 ಲಕ್ಷ ಸೇರಿಸ್ಬಿಟ್ಟು ಡಾಕ್ಟರ್ ಪೈ ಸಾಹೇಬ್ರಿಗೆ ಮೋಸ ಮಾಡಕ್ಕೆ 5 ಲಕ್ಷಕ್ಕೆ ಆಸೆಗೆ ನಾನು ತಗೊಂಡ್ಬಿಟ್ಟೆ ನಾನು. ಇವಾಗ ಯಾವಾಗ ಪೈ ಅವ್ರದ್ದು ಫೋನ್ ಬರ್ತದೋ, ಐ ಆಮ್ ವರಿಡ್, ಐ ಆಮ್ ಹಿಟ್ ವಿತ್ ಗಿಲ್ಟ್, ಹರ್ಟ್. ಅಯ್ಯೋ, ಗೊತ್ತಾಗ್ಬಿಡ್ತದೆ ಇವ್ರಿಗೆ, ಅವ್ರು ಬಂದು ಕೇಳ್ಬಿಡ್ತಾರೆ ರೈತರಿಗೆ. ಸೊ ಐ ಆಮ್ ನಾಟ್ ಟುಗೆದರ್, ಇಟ್ ಈಸ್ ಇರಿಟೇಟಿಂಗ್ ಮೀ. ಇನ್ ಮೈ ಓನ್ ಐಸ್ ಐ ಆಮ್ ಫಾಲನ್. ಈವನ್ ಅದೇನು 5 ಲಕ್ಷ ರೂಪಾಯಿ ನಾನು ತಗೊಂಡಿದ್ದೀನಲ್ಲ, ಲಾಭ ಪಡ್ಕೊಂಡಿದ್ದೀನಲ್ಲ, ಈವನ್ ಟು ಎಂಜಾಯ್ ದಟ್ 5 lakh rupees which is earned unethically, I am not together. I am a split. ನನಗೆ ಕೊರಿತಾ ಇದೆ, ಅಯ್ಯೋ ಪೈ ಸಾರಿಗೆ ಮೋಸ ಮಾಡಿದೆ, ಅಯ್ಯೋ ಪೈ ಸಾರಿಗೆ ಸುಳ್ಳು ಹೇಳ್ಬಿಟ್ಟೆ, ಅಯ್ಯೋ 5 ಲಕ್ಷ ರೂಪಾಯಿ ಅನ್ಯಾಯ ತಗೊಂಡ್ಬಿಟ್ಟು. ಜಗತ್ತಲ್ಲಿ ನನಗೆ ಯಾರು ನೋಡಿರ್ಲಿಲ್ಲ 5 ಲಕ್ಷ ನಾನು ಮೋಸ ಮಾಡಿರೋದು. ಬಟ್ ನನಗೆ ನನ್ನ ಕಣ್ಣಲ್ಲಿ I have fallen. I have now broken, split person. I avoid that person. I lost my peace of mind, which is really irritating me. That is called split personality. I'm not together. Now, earned unethical 5 lakh rupees kuda I cannot enjoy because I am not together. This is the great loss. LOSS. ಹಾಗಿರ್ಬೇಕಾದ್ರೆ I should know very clearly ಯಾವ್ದ್ರ ಹಿಂದೆ ಹೋದ್ರೆ what I get and what is the loss, LOSS. This is how we do analysis in science. That's what Krishna is asking Arjuna, please see. Sadrusham chestate swasyaha prakritim vijnanavanapi. Even panditahapi prakriti ವಶದಲ್ಲಿ ಸ್ವಭಾವೋ ದುರತಿ ಕ್ರಮ. ಸ್ವಭಾವ ಮನುಷ್ಯಂದು ಜೆನೆಟಿಕ್ಸ್ ವೆರಿ ಡಿಫಿಕಲ್ಟ್ ಟು ಚೇಂಜ್. ಇನ್ ಟರ್ಮ್ಸ್ ಆಫ್ ನಂದು DNA ಸೈಂಟಿಸ್ಟ್, ಯು ನೋ, ವೆನ್ ವಿ ಟಾಕ್ ಆಫ್ ಜೆನೆಟಿಕ್ಸ್, ಮನುಷ್ಯ ಎಷ್ಟು ತರದಲ್ಲಿದೆ ಗೊತ್ತಾ? ಮನುಷ್ಯತ್ವ 10-80%. 10% ವಿ ಬಿಲಾಂಗ್ ಟು ಮಾನವ. ಐ ಕೆನಾಟ್ ಬಿಕಮ್ ಡಾಂಕಿ. ಹೇ, ಐ ಆಮ್ ಮಾನವ. Just 10% of genes determines this ನನ್ನ ಸೆಲ್ಲಲ್ಲಿ. Another 10% as per my parental hereditary. ತಂದೆ ತರ, ತಾಯಿ ತರ, ಅಜ್ಜನ್ ತರ. ನೋಡಿ, ಸುಬ್ರಹ್ಮಣ್ಯರು ಅಜ್ಜನ್ ತರ ಕಾಣ್ತಾರೆ, ಅವ್ರ ಅಜ್ಜಿ ತರ ಕಾಣ್ತಾರೆ. Only 10%. That's called endogenetics. Another one is 80% is called epigenetics. Epi ಅಂದ್ರೆ environment, outside. This is what really Shastra is aiming. ನಿಮ್ಮ ಭವಿಷ್ಯ ನಿಮ್ಮ ಕೈಯಲ್ಲಿದೆ. ನನಗೆ ದೈವಿ ಸಂಪತ್ತು ಬರ್ತಾ ಇಲ್ಲ, ನನಗೆ ಆಸುರಿ ಸಂಪತ್ತಿದೆ. We have to work on this epigenetics. 10-10 ನಾನು ಮಾನವ, I cannot change. 10-10 second 10% I belong to this kind of a grouping. Parents cells hereditary, shortness, color, hair, I cannot change. Date of birth, I cannot change. Parents, I cannot change. But the characters, guna, they were talking about guna, dharma, characters, that can be changed to what extent? 80%. Therefore, there is a possibility of, it's a privilege. I can choose. Whole life idella nandu. It's just A, B, C, D. A, arrival. D, departure. In between B and C, be choosy. Entire life of the Bhagavad Gita, the formula is A, B, C, D. We arrive, we go, departure. In between, we are given a privilege, saubhagya. Be choosy.
We can choose because of our free will, ದೈವಿ or ಆಸುರಿ. ಯೋದಿಚ್ಛತಿ ತಸ್ಯ ತತ್. ನೀವೇನ್ ಕೇಳ್ತೀರಾ ಸಂಕಲ್ಪವಾನ್ ಪ್ರಭವ. ಸಂಕಲ್ಪ, ನಾವೇನ್ ಸಂಕಲ್ಪ ಮಾಡ್ತೀವಿ, that's how we become. ಯೋದಿಚ್ಛತಿ ತಸ್ಯ ತತ್, that's the law. Even if you take from the science law, universal law, correct? We all agree. Common sense, commonly sensed by everybody. ಸತ್ಯಂ ವದ. ಇವನ್ ಕಳ್ಳ ಕೂಡ ಹೇಳ್ತಾನೆ, ಏಯ್ ಸತ್ಯವನ್ನು ಹೇಳು, ಕೀಸ್ ಎಲ್ಲಿಟ್ಟಿದ್ಯಾ. ಹೇ, he knows the value. ಕಳ್ಳ knows the value of the ಸತ್ಯಂ. ಏಯ್ ಸತ್ಯವನ್ನು ಹೇಳು, ಕೀ ಎಲ್ಲಿದೆ, ಎಲ್ಲರೂ ಚುಚ್ಬಿಡ್ತೀನಿ, ಸಾಯಿಸ್ಬಿಡ್ತೀನಿ. he knows the value. ಅವನಿಗೆ ಯಾವ ಸಂಪತ್ತಿ ಬೇಕಾ, ಆಲ್ರೆಡಿ ಅವನ ಸಂಪತ್ತಿ ಇದೆ. ಅಸಿಮಿಲೇಟೆಡ್ ವ್ಯಾಲ್ಯೂ ಕಳ್ಳನಿಗೆ. ಸತ್ಯ ಹೇಳು, ಎಲ್ಲಿ ಕೀ ಇದೆ. ಬಟ್ ನಮ್ದು ವ್ಯಾಲ್ಯೂ ಏನಾಗಿದೆ, ನಾಟ್ ಅಸಿಮಿಲೇಟೆಡ್. ಯು ನಾಟ್ ಸೀನ್ ದಿ ಲಾಸ್ ಅದರ್ವೈಸ್. ಒಂದು ವೇಳೆ ಈ ಲಾ ಇಲ್ಲದೆ ಹೋದ್ರೆ ಏನಾಗ್ತದೆ, ಇದು ನಮ್ಗೆ ಗೊತ್ತಿಲ್ಲ. ಸೊ ದೇರ್ ಫೋರ್ ಒನ್ ಟೈಪ್ ಆಫ್ ಲಾ, ನಿಯತಿ, ಈಸ್ ಯೂನಿವರ್ಸಲ್ ಲಾ. Second law is called man-made laws. I am talking about LAWS, niyati. What is the second made? Man-made. We observe through certain experiments. We arrive to some hypothesis, intelligent guessing. That is called hypothesis. Next, we arrive theory, gravitational theory, correct? Kinetic theory. Then, if it is agreed by all in every places, it becomes what? Law. That's how we come gravitation law, Newton's theory. That's how man brings the laws. First is universal law, one category. Second is man-made laws, LAWS, niyatigalu. Third is, we should be very careful. Therefore, this sampatti vichara. Therefore, this 16th chapter samachara. Yenu? Mind-made laws. Mind makes LAW, niyati niyama. ಏನಾಗ್ತದೆ, ಹೇಗೆ ಬರ್ತದೆ? See, Upanishad talks, be watchful on thoughts. Why? They become words. Be watchful on the words. They become actions. Be watchful on the actions. They become habits. Be watchful on the habits. ಅದು ಮನುಷ್ಯಂದು ಕ್ಯಾರೆಕ್ಟರ್ ಆಗ್ಬಿಡ್ತದೆ. ಹುಷಾರಾಗಿರಿ ಕ್ಯಾರೆಕ್ಟರ್ ಬಗ್ಗೆ ಕೂಡ. ಯಾಕೆ? ಕ್ಯಾರೆಕ್ಟರೇ ನಿಮ್ಮ ಭವಿಷ್ಯ, ಡೆಸ್ಟಿನಿ ಆಗ್ಬಿಡ್ತದೆ. ನನ್ನ ಭವಿಷ್ಯ ಎಲ್ಲಿ ಸ್ಟಾರ್ಟ್ ಆಗಿದ್ದು? ಥಾಟ್ಸ್, ಸಂಕಲ್ಪ. ನಾವು ವಾಟ್ ಕೈಂಡ್ ಆಫ್ ಥಾಟ್ಸ್ ಹ್ಯಾವ್ ಗಾಟ್? ದೈವಿ ಥಾಟ್ಸ್, ದ ಗುಡ್ ವ್ಯಾಲ್ಯೂಸ್, ಆರ್ ದಿ ಆಸುರಿ ನೆಗೆಟಿವ್ ಥಾಟ್ಸ್. That is where the origin of ನಮ್ಮ ಹಣೆ ಬರ ಸ್ಟಾರ್ಟ್ ಆಗ್ತದೆ. Even with the science, we agree this. Because ನಾವು ಕಾಣೋದು ಗ್ರಾಸ್, ನೋಡೋದು ಗ್ರಾಸ್, ಸ್ಥೂಲ. ಬಟ್ ರಿಯಲಿ ಅದನ್ನು ಕಂಟ್ರೋಲ್ ಮಾಡೋದು ಯಾರು? ಸೂಕ್ಷ್ಮ. ಸೂಕ್ಷ್ಮ ಇದ್ದಷ್ಟು ಇಟ್ ಈಸ್ ಸುಪೀರಿಯರ್. ಸೂಕ್ಷ್ಮ ಇದ್ದಷ್ಟು ಇಟ್ ಈಸ್ ವೈಡರ್. ಸೂಕ್ಷ್ಮ ಇದ್ದಷ್ಟು ಇಟ್ ಈಸ್ ಇಂಟೀರಿಯರ್. ಸೂಕ್ಷ್ಮ ಇದ್ದಷ್ಟು ಇಟ್ ಈಸ್ ಸಟಲ್, ಮೋಸ್ಟ್ ಸಟಲ್. ದಟ್ ಇಸ್ ಕಾಲ್ಡ್, ನಮ್ಮ ಸೈನ್ಸ್ ಅಲ್ಲಿ ಸ್ವಿಸ್ ಅನಾಲಿಸಿಸ್, ಸ್ವಿಸ್ ಕೋಡ್. ಸ್ವಿಸ್ ಅಂದ್ರೆ ಸಟಲ್, ವೈಡರ್, ಇಂಟೀರಿಯರ್ ಅಂಡ್ ಸುಪೀರಿಯರ್. Therefore, thoughts are sukshma, and it is wider, it is interior, and it is superior than the rest of the things. Action and character and other. Therefore, Devi Sampatti starts with our thoughts. Yo yad ichchati tasya tat. That's what we told now. Yatha mana tatha manava. So therefore, we have to link Karya Karana Bhava. This is how the science also agrees. We can have n number of desires, but desires alli iro tappenilla. Kama, yes, we can have desires, but desire should be moderate. Desire should be legitimate. Desire should be appropriate. What is the code?
MLA. ನಮ್ಗೆ ರಿಯಲ್ ಎಸ್ಟೇಟ್ ಅಂತ ಹೇಳಿದ ತಕ್ಷಣ ಫಸ್ಟ್ ಬರೋದು MLAಗಳು. ಈ MLAಗಳನ್ನ ವಿ ಕ್ಯಾನ್ ಯೂಸ್ ಇನ್ ವೇದಾಂತ. MLA, moderate, legitimate, appropriate. ಇಷ್ಟು ಇದ್ರೆ ವಿ ಕ್ಯಾನ್ ಡ್ರೀಮ್ ಆಫ್ ಎನಿಥಿಂಗ್ ವಿಚ್ ಈಸ್ moderate, which is legitimate, which is appropriate. Do karma, kuru karma, which is moderate, kuru karma, which is legitimate, kuru karma, which is appropriate. Desires, the thoughts we can entertain. Yes, to koti. It should be appropriate, it should be balanced, it should be clean. It is not that asha dukkha ke karana. Which type of asha? Having MLA, no problem. Not having MLA, then there is a problem. So this is how we have to see each thoughts before entertaining. Each sankalpa, each guna, each value, dosha darshanam. If it is bad, then I should not promote. I should not get involved. I should not nourish. I should not continue. Correct? That's called panic formula. PANIC. This is how we teach in our Vedanta classes in our Gurukulam. Everything is formalized. Even Bhagavan Vyasa and entire Vedantana ಏನು ಮಾಡಿದ್ದಾರೆ? ಸೂತ್ರಗಳು. ಅಥಾತೋ ಬ್ರಹ್ಮ ಜಿಜ್ಞಾಸ ಓವರ್. ಅರ್ಧ ವೇದಾಂತ ಮುಗಿದೋಯ್ತು. Just ಕೋಡ್ಗಳು. That is how even in science we adopt. Scientifically we can see the profit and loss of this. If idre daivi sampatti profit, illa andre hege loss ಆಗ್ತದೆ. Now coming to this sum up, just last 5 minutes. So what I brought from what we saw from Bhagavad Gita, what we see from science, now as a sum up, really what we want. Everybody wants what? Happy. Ellarigu gottiro vichara, so that we will not go into that. But for that, what I do? I go for money. Why I want money? To have bhoga sadhana. Why I should have car? Why should I have bungalow? Why should I have site? Why should I have AC? Bhoga sadhana. Why bhoga sadhana? To be happy. Correct? Ultimately, we are all sukharti. But are we really sukhi? We say sukharti. Sukharti andre ಅರ್ಥಿ ಬಯಸುವವನು, ಸುಖವನ್ನು ಬಯಸುವವನು ಸುಖಾರ್ಥಿ, ವಿದ್ಯೆಯನ್ನು ಬಯಸುವವನು ವಿದ್ಯಾರ್ಥಿ, ಧನವನ್ನು ಬಯಸುವವನು ಧನಾರ್ಥಿ. ಸೊ ವಿ ಆರ್ ಆಲ್ ಸುಖಾರ್ಥಿ. ಎವ್ರಿಬಡಿ ಇಸ್ ಕಾಮನ್. ಪ್ಲಾಟ್ಫಾರ್ಮ್ ಇಸ್ ಎವ್ರಿಬಡಿ ಇಸ್ ಮೋಕ್ಷಾರ್ಥಿ. ಎಲ್ಲರಿಗೂ ಮೋಕ್ಷ ಬೇಕು, ಎಲ್ಲರಿಗೂ ಸುಖ ಬೇಕು, ಎಲ್ಲರಿಗೂ ಆನಂದ ಬೇಕು. ಬಟ್ ವಿ ಡೋಂಟ್ ನೋ. ವಿ ಎಂಟೈರ್ ಅವರ್ ಲೈಫ್ ಇಸ್ ವಾಟ್? ಗ್ರೋತ್. ಯು ವಾಂಟ್ ಟು ಗ್ರೋ. ನಾವು ಗ್ರೋ ಆಗ್ಲಿಕ್ಕೆ ಏನ್ ಬೇಕು? ಏನೂ ಬೇಡ. 3 ಹೊತ್ತು ಊಟ, ಒಳ್ಳೆ ನಿದ್ರೆ. ಗ್ರೋತ್ ವಿಲ್ ಟೇಕ್ ಕೇರ್. ಯು ಡೋಂಟ್ ಡೂ ಎನಿಥಿಂಗ್. ಏನೂ ಮಾಡ್ಬೇಕಾಗಿಲ್ಲ. ನನ್ನ ಗಡ್ಡನ ಬೆಳೆಸಕ್ಕೆ ಐ ಡೋಂಟ್ ಹ್ಯಾವ್ ಟು ಡೂ. ಬಟ್ ಆಸ್ ಎ ಅಗ್ರಿಕಲ್ಚರ್ ಸೈಂಟಿಸ್ಟ್, ಟು ಗ್ರೋ ಟೊಮೆಟೊ ಐ ಹ್ಯಾವ್ ಟು ಕಲ್ಟಿವೇಟ್. ಬಟ್ ಟು ಗ್ರೋ ಐ ಡೋಂಟ್ ಹ್ಯಾವ್ ಟು ಡೂ ಎನಿಥಿಂಗ್. ಇಟ್ ಜಸ್ಟ್ ಐ ಗ್ರೋ. Growth happens. But just growth saka, I should progress. What is progress? Having these values. That is the real progress. That's called progress after the growth. I'm not born here just to grow. I have to progress. Growth should lead to progress. Next, progress saka, I should success. Last is the success. Growth leads to progress. Progress leads to success. So therefore, what is success? Knowing I am sukhi. Really, I don't have to go after dhanam, then dhana sadhana, bhoga, then become sukhi. Really, it becomes dukhi. When I go to sleep, am I dukhi or sukhi? ನಾನು ಹೋದಾಗ ನಿದ್ದೆಗೆ ನಾನು ಸುಖಿ ಇರ್ತೀನ, ದುಃಖಿ ಇರ್ತೀನ? ಸುಖಿ. ಈವನ್ ಬೆಳಗ್ಗೆ ಎದ್ದೇಳೋ ಆಹಾ ಸುಮ್ಮನೆರಮ್ಮ, ಒಂದು 10 ನಿಮಿಷ ಮಲಗ್ತೀನಿ. ಯಾಕೋ ಸುಮ್ಮನೆ ಡಿಸ್ಟರ್ಬ್ ಮಾಡ್ಬೇಡ ನನಗೆ. ದಿನಾ ಎದ್ದೇಳಿಸ್ತೇನೆ. ನನಗೆ ಒಂದು 5 ನಿಮಿಷ ಬಿಡಮ್ಮ. ಏನ್ ಮಾಡ್ತೀಯ 5 ನಿಮಿಷ? ಯಾರ ಜೊತೆ ಇರ್ತೀಯ ನೀನು? ಐ ಆಮ್ ವಿತ್ ಮೈ ಸೆಲ್ಫ್. ಐ ಆಮ್ ಸುಖಿ. ಅಲ್ಲಿ ಕಾರ್ ಇಲ್ಲ, ಬಂಗ್ಲೆ ಇಲ್ಲ,
ರಿಯಲ್ ಎಸ್ಟೇಟ್ ಇಲ್ಲ, ಯಾವ ಸಂಪತ್ತಿನೂ ಇಲ್ಲ. Therefore, I am Sukhi. That means I am Ananda. This is the success. The person who realizes I am Ananda Swarupa, it is not outside, it is me. He is a successful person. Growth leads to progress, progress leads to success. Success ಹೆಂಗ್ ಬಂತು? Because of Daivi Sampatti. Like I want to see the mirror. Mirror ಮೇಲೆ ಧೂಳಿದೆ. I cannot see my face. ಏನ್ ಮಾಡಬೇಕು ನಾನು ಇವಾಗ? ಧೂಳನ್ನ ಕ್ಲೀನ್ ಮಾಡಬೇಕು. ಆಗ ಐ ಕ್ಯಾನ್ ಸಿ ಮೈ ರಿಫ್ಲೆಕ್ಷನ್. ಹಾಗೇನೆ ನಾನು ಆನಂದ ಸ್ವರೂಪ ಅಂತ ಹೇಗೆ ನೋಡಬೇಕು? ನನ್ನ ಮನಸ್ಸಿನ ಮಿರರ್ ಐ ಶುಡ್ ಕ್ಲೀನ್. ಹೌ ಡು ಐ ಕ್ಲೀನ್? ದೈವಿ ಸಂಪತ್ತಿ ದ್ವಾರ. ಎಷ್ಟು ದೈವಿ ಸಂಪತ್ತಿ ಇದೆಯೋ ಅಷ್ಟು ನನ್ನ ಮನಸ್ಸಿನ ಕನ್ನಡಿಯಲ್ಲಿ I can see Aham Ananda Swarupa. Such a logical, scientific can be explained on the board. Bisinir kudita iruvaga, I cannot see my face in this boiling water. Ade neeru shanta, tannige, nischala adaga, I can see my face. Hagene nanna manasinalli ಆಸುರಿ ಸಂಪತ್ತಿ ಇದ್ರೆ ಐ ಕೆನಾಟ್ ಸಿ ಅಹಂ ಬ್ರಹ್ಮಾಸ್ಮಿ. ಐ ಕೆನಾಟ್ ಸಿ ಅಂಡ್ ಐ ಕೆನಾಟ್ ಬಿಕಮ್ ಎ ಕಂಪ್ಲೀಟ್ ಸಕ್ಸಸ್ಫುಲ್ ಪರ್ಸನ್. ಮಹತೀರ್ ವಿನಷ್ಟಿ, ಬಿಗ್ ಲಾಸ್. ಈಗ ನಾವು ನೋಡಿ, ಶುಡ್ ಐ ಹ್ಯಾವ್ ದೈವಿ ಸಂಪತ್ತಿ ಆರ್ ಐ ಶುಡ್ ನಾಟ್ ಹ್ಯಾವ್ ದೈವಿ ಸಂಪತ್ತಿ? ಇನ್ ಫ್ಯಾಕ್ಟ್ ವಿ ಆರ್ ಆಲ್ ಸುಖಾರ್ಥಿ. ವಿ ನೋ ವಿ ಆರ್ ಆಲ್, ವಿ ನೀಡ್ ಸುಖ, ವಿ ವಾಂಟ್ ಟು ಬಿ ಸುಖಿ, ಬಟ್ ವಿ ಡೋಂಟ್ ನೋ how to get this sadhana methodology. That connection we don't know. Manasa eva jnatavyam. Mind alle sigadidu. Mind has to be prepared. Mind has to be trained, tamed. By what? Daivi sampatti. Mind is ready, then the shravanam, aham brahmasmi clicks. I see aham anandosmi. I think I could, in a short time, the 3 divisions, the Bhagavad Gita as such, the 3 chapters talking about it, adar ಬಗ್ಗೆ ಮಾತಾಡಿದ್ದು, ಮತ್ತೆ scientific logic ಯಾವ ತರ ವರ್ಕ್ ಆಯ್ತು ಇದರಲ್ಲಿ. It is not scientific logic. Hey, that is how it is. This is a reality, and this somehow it is important. I think I want to stop here. ಯಾರಾದರೂ ಪ್ರಶ್ನೆಗಳಿದ್ರೆ? Anything? I want to give room for the questions. ಮೌಲ್ಯಗಳನ್ನ ನಮಗೆ ತಿಳಿಸ್ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಆಚಾರ್ಯರೇ. ಈಗ ಯಾರಾದ್ರೂ ಪ್ರಶ್ನೆಗಳಿದ್ರೆ ಆಚಾರ್ಯನ ಕೇಳ್ಬೋದು. ಅವ್ರದೇ ಆದ ಲಾಜಿಕ್ ನಲ್ಲಿ ಅವ್ರು ನಿಮ್ಗೆ ಉತ್ತರ ಕೊಡ್ತಾರೆ. ತುಂಬಾ ಸುಂದರವಾದ ಲಾಜಿಕ್ ನಮ್ಮ ಮುಂದೆ ಇಟ್ಟಿದ್ದಾರೆ ಅವರು. ಸೊ ಈಗ ಯಾವ್ದಾದ್ರು ಪ್ರಶ್ನೆಗಳಿದ್ರೆ ನಿಮ್ಮಲ್ಲಿ ಕೇಳ್ಬೋದು. ನಿಮ್ಮನ್ನು ಅನ್ಮ್ಯೂಟ್ ಮಾಡ್ಕೊಂಡು ಕೇಳಿ. Everybody is permitted to unmute. ಅವ್ರು ಯಾರು ಕೇಳೋ ತನಕ ಆ 20 ಮೌಲ್ಯಗಳನ್ನ 1 by 1 ಹೆಸರಿಸಬಹುದಾ? ಹೆಸರಿಸ್ಬಿಟ್ಟು ಅದ್ರ ಬಗ್ಗೆ ಒಂದೊಂದು ಲೈನ್ ಏನಾದ್ರು ಆಡ್ ಮಾಡ್ಬೋದಾ? ನೀವು ನನಗೆ ಹೇಳ್ತಾ ನಿಮ್ಗೇನೆ ಹೇಳ್ತಾರೆ. So what they are telling is ಅಮಾನಿತ್ವಂ. ಅಮಾನಿತ್ವಂ ಅಂದ್ರೆ ಏನೋ ನಮ್ಗೆ ಗೊತ್ತಿರಲ್ಲ. ನೀವು ಅಮಾನಿತ್ವಂ ಅಂತ ಹೇಳ್ಬಿಡ್ತೀರಿ, ನಮ್ಗೆ ಗೊತ್ತಾಗ್ಬೇಕಲ್ಲ ಲೈನ್ ಪರ್ಸನ್ ಗೆ. Just I'm going. Okay. So ಅಮಾನಿತ್ವಂ. ಅಮಾನಿತ್ವ ಅಂದ್ರೆ ಸಂಸ್ಕೃತದಲ್ಲಿ ಮಾನಿತ್ವ. ಮಾನ ಅಂತ ಹೇಳಿದ್ರೆ ಮಾನ. ನನಗೆ ಏನಬೇಕು ಅಂತಂದ್ರೆ ನಾನೇ ದೊಡ್ಡವನು, ನನ್ನಲ್ಲೇ ಸ್ವಾಮಿ ಭಾವ, ಅದು ಇರಕೂಡ್ದು. ಅದಕ್ಕೆ ಆ ಸೇರಿಸ್ತಾರೆ, ಕರ್ತ ಅಕರ್ತ. ಹಾಗೇನೆ ಮಾನ ಇರಬಾರ್ದು. ಮಾನ ಅಂತಂದ್ರೆ ಡಂಬಾಚಾರ. ನಾನು ಇಲ್ದೇ ಇರೋದನ್ನ ನಾನು ಹೇಳ್ಕೊಳ್ಳೋದು. ನಾನು ಯಾರು ಗೊತ್ತಾ, ನಾನು ದೊಡ್ಡವನು. ನಾನು ಮಾನ, ಅತಿಮಾನ, ನನ್ನ ಬಗ್ಗೆ ನಾನು ಪ್ರಶಂಸೆ ಮಾಡ್ಕೊಳ್ಳೋದು. ದಟ್ಸ್ ಕಾಲ್ಡ್ ಮಾನ. ಅದು ಇರಕೂಡ್ದು. ದಟ್ಸ್ ಕಾಲ್ಡ್ ಅಮಾನಿತ್ವ. ನೆಕ್ಸ್ಟ್ ಈಸ್ ಅದಂಬಿತ್ವ. ಅದಂಬಿತ್ವ ಅಂದ್ರೆ ಹೊರಗಡೆ ಒಂದು ಒಳಗಡೆ ಒಂದು. ಹೊಟ್ಟೆಗೆ ಊಟ ಇಲ್ಲ, ಈ ಹೊಟ್ಟೆಗೆ ಊಟ ಆದ್ರೂ ಕೂಡ ಜುಟ್ಟಿಗೆ ಮಾತ್ರ ಮಲ್ಲಿಗೆ ಹೂವು. ಕನ್ನಡದ ಗಾದೆ ಇದೆ. ಈ ಒಳಗಡೆ ಇಷ್ಟೊಂದು ತೂತ ಇದ್ರು ಕೂಡ ತೋರ್ಪಡಿಸೋಕೆ ಇಟ್ಸ್ ಕಾಲ್ಡ್ ದಂಬಾಚಾರ. ಅದು ಇರ್ಕೂಡ್ದು, ಅದಕ್ಕೆ ಅದಂಬ. ಇರ್ಕೂಡ್ದು ಅಂದ್ರೆ ಆಚರಿಸ್ತಾರೆ. ಭೋಕ್ತ, ಅಭೋಕ್ತ.
ಹೋಗ್ತಾ ಇಲ್ಲದೆ ಇರೋದು ಹಂಗೆ. ಸೊ ಅಮಾನಿತ್ವ 1, ಅಧಂಬಿತ್ವ 2, ನೆಕ್ಸ್ಟ್ ಬಂದ್ಬಿಟ್ಟು ಅಹಿಂಸಾ. ಎಲ್ಲರಿಗೂ ಗೊತ್ತಿದೆ, ಅಹಿಂಸೋ ಪರಮೋ ಧರ್ಮ. ಹಿಂಸೆ ಇರಕೂಡ್ದು ಮನುಷ್ಯನಿಗೆ. ವಿ ಶುಡ್ ನಾಟ್ ಹರ್ಟ್ ಎನಿಬಡಿ, ಬಿಕಾಸ್ ಹರ್ಟಿಂಗ್ ಮೀ ಐ ಡೋಂಟ್ ಲೈಕ್. ದೆನ್ ಐ ಶುಡ್ ನೋ ಅದರ್ಸ್ ಆಲ್ಸೋ ಡೋಂಟ್ ವಾಂಟ್ ಟು ಗೆಟ್ ಹರ್ಟ್. ಕಾಮನ್ ಸೆನ್ಸು. ನನಗೆ ಏನು ಬೇಡವೋ ಅದು ಬೇರೆಯವ್ರಿಗೂ ಬೇಡ. ನನಗೇನು ಬೇಡ? ಹಿಂಸೆ ಬೇಡ. ದೆನ್ ಐ ಶುಡ್ ನೋ ದಟ್ ಬೇರೆಯವ್ರಿಗೂ ಹಿಂಸೆ ಬೇಡ. ಇಟ್ಸ್ ಅ ಕಾಮನ್ ಸೆನ್ಸ್. ಅಹಿಂಸಾ 3ನೇದು. ಶಾಂತಿ. ಶಾಂತಿ ಅಂತಂದ್ರೆ ತಿತಿಕ್ಷಾ ಅಂತಂದ್ರೆ ಫೋರ್ಬಿಯರೆನ್ಸ್. ಶಾಂತಿ ಅಂತ ಹೇಳಿದ್ರೆ ನಮಗೆ ಸಮಾಧಾನ ಇರಬೇಕು. ತಾನ್ ತಿತಿಕ್ಷಸ್ವ ಭಾರತ 2ನೇ ಚಾಪ್ಟರ್ಲಿ ಭಗವಾನ್ ಹೇಳ್ತಾನೆ, ಸ್ವಲ್ಪ ಸಮಾಧಾನ ಆಗಿರಪ್ಪ ಅರ್ಜುನ, ಭಾರಿ ಅವಸರದಲ್ಲಿದ್ದ, ಯುದ್ಧ ಬಿಟ್ಟು ಓಡೋದಕ್ಕೆ ಸ್ವಲ್ಪ ಸಮಾಧಾನ ಆಗಿರೋ. ಶಾಂತಿ ಅಂದ್ರೆ ಸಮಾಧಾನ. ಆರ್ಜವಂ. ಆರ್ಜವ ಅಂದ್ರೆ ರುಜುತ್ವ. ರುಜು ಅಂದ್ರೆ ಸ್ಟ್ರೈಟ್ ಫಾರ್ವರ್ಡ್ನೆಸ್. ಕನ್ನಿಂಗ್ ಇರಬಾರ್ದು. ವಿ ಶುಡ್ ಬಿ ಸ್ಟ್ರೈಟ್ ಫಾರ್ವರ್ಡ್ ಆಗಿರ್ಬೇಕು. ಆಚಾರ್ಯ ಉಪಾಸನ. ಯಾರು ನಮ್ಗೆ ಟೀಚರ್ ಪಾಠ ಮಾಡಿದಾರೋ ದಟ್ ಗ್ರೇಟ್ಫುಲ್ನೆಸ್, ಗ್ರಾಟಿಟ್ಯೂಡ್ ಅವ್ರಿಗೆ ನಾವು ಮರಿಬಾರ್ದು. ಯಾರಿಂದ ನಾವು ಏನ್ ಪಡ್ಕೊಂಡಿದೀವೋ ವಿ ಶುಡ್ ಬಿ ಗ್ರೇಟ್ಫುಲ್. ಇಟ್ಸ್ ಎ ಬಿಗ್ ಹಾರ್ಟ್. ಎಲ್ಲರಿಗೂ ಇರಕ್ಕಾಗಿಲ್ಲ. ನಾವು ಸಾಲ ತಗೊಳ್ತೀವಿ, ಸಹಾಯ ತಗೊಳ್ತೀವಿ, ಬಟ್ ವಿ ಫರ್ಗೆಟ್. ನೋ, ವಿ ಗಾಟ್ ದಿ ನಾಲೆಜ್, ವಿ ಶುಡ್ ನೆವರ್ ಫರ್ಗೆಟ್. ಇಟ್ಸ್ ಕಾಲ್ಡ್ ಆಚಾರ್ಯ ಉಪಾಸನಂ ಅಂತಂದ್ರೆ ವಿ ಶುಡ್ ಬಿ ಆಲ್ವೇಸ್ ಗ್ರೇಟ್ಫುಲ್. ಅವ್ರ ಟೀಚರ್ ಪ್ರಕಾರದಲ್ಲಿ. ಶೌಚಂ. ಶೌಚಂ ಅಂತಂದ್ರೆ ಶುಚಿತ್ವ. ಎಲ್ಲಿ? ಹೊರಗಡೆ ಆಗ್ಲಿ ಒಳಗಡೆ ಆಗ್ಲಿ. ಅಂತರಂಗ ಶುದ್ಧಿ, ಬಹಿರಂಗ ಶುದ್ಧಿ, ಕ್ಲೀನ್ ಆಗಿರ್ಬೇಕು. ಸ್ಥೈರ್ಯಂ. ಬಾರಿ ಏನೇ ಮಾಡೋಕ್ಕಿಂತ ಮುಂಚೆನೆ ವಿ ಸ್ಟಾರ್ಟ್ ವಿತ್ ಸೆಲ್ಫ್ ಕಾನ್ಫಿಡೆನ್ಸ್. ನಾನು ಪರೀಕ್ಷೆ ಪಾಠಕ್ಕೆ ಪಾಸ್ ಹಾಕಿ ಮುಂಚೆನೆ ಬಿಡಿ. ಅರ್ಜುನಿಗೆ ಏನಂದ್ರು, ಅರ್ಜುನ ಯಾಕೆ ಅಳ್ತಿದ್ದೆ ನೀನು? ಶುಚ. ಯಾಕಪ್ಪ? ನಿನ್ಗೆ ಆಲ್ರೆಡಿ ದೈವಿ ಸಂಪತ್ತು ಇದೆಯಪ್ಪ. ವಾಟ್ ಎ ಮೋಟಿವೇಶನಲ್ ಸ್ಪೀಚ್, ವಾಟ್ ಎ ಮೋಟಿವೇಶನಲ್ ವರ್ಡ್ಸ್ ಆಫ್ ಕೃಷ್ಣ ಟು ಅರ್ಜುನ. ಆಲ್ರೆಡಿ ದೈವಿ ಸಂಪತ್ತು ಇದೆ ಕಣಪ್ಪ ಅರ್ಜುನ, ನೀನು ಮಾಡ್ಬೇಕಾಗಿಲ್ಲ, ಜಸ್ಟ್ ನನ್ನ ಮಾತು ಕೇಳಷ್ಟೇ, ಯು ಗೆಟ್ ದಿ ಗ್ಲೋರಿ. ಸೊ ಆತರ ಸ್ಥೈರ್ಯಂ, ಸೆಲ್ಫ್ ಕಾನ್ಫಿಡೆನ್ಸ್. ನಾವು ಮಾಡಕ್ಕಿಂತ ಮುಂಚೆ ನಮ್ಗಿರ್ಬೇಕು. ನಾ ಗೆಲ್ತೀನಿ ಕಣೋ, ಮಾಡ್ತೀನಿ ಕಣೋ ನಾನು. ಲೆಟ್ಸ್ ಕಾಲ್ ಸ್ಥೈರ್ಯಂ. ಸ್ಥೈರ್ಯಂ. ಆತ್ಮವಿನಿಗ್ರಹ. ಆತ್ಮವಿನಿಗ್ರಹ ಅಂದ್ರೆ ಇಂದ್ರಿಯ ನಿಗ್ರಹ. ಎಷ್ಟಾಯ್ತು ಇಲ್ಲಿಗೆ? ಟೋಟಲ್ 9 ಆಯ್ತು. ಏನೇನು 9 ಅದು? ಅಮಾನಿತ್ವಂ, ಅದಂಬಿತ್ವಂ, ಅಹಿಂಸಾ, ಶಾಂತಿ, ಆರ್ಜವಂ, ಆಚಾರ್ಯೋಪಾಸನಂ. 6ನೇದು ಶೌಚಂ, ಸ್ಥೈರ್ಯಂ, ಆತ್ಮವಿನಿಗ್ರಹ. 9 ವ್ಯಾಲ್ಯೂಸ್. ಆತ್ಮ ಅಂದ್ರೆ ಇಲ್ಲಿ ಸೆನ್ಸ್ ಆರ್ಗನ್ಸ್, ನಿಗ್ರಹ ಅಂದ್ರೆ ಕಂಟ್ರೋಲಿಂಗ್ ಆಫ್ ದಿ ಸೆನ್ಸ್ ಆರ್ಗನ್, ಶಮದಮ. ನೆಕ್ಸ್ಟ್ ಇಂದ್ರಿಯಾರ್ಥೇಶು ವೈರಾಗ್ಯಂ. ಇಂದ್ರಿಯ ಅಂಡ್ ಇಟ್ಸ್ ಕರೆಸ್ಪಾಂಡಿಂಗ್ ಅರ್ಥ. ದಿ ಅರ್ಥ ಅಂದ್ರೆ ಆಬ್ಜೆಕ್ಟ್ಸ್, ಅದಕ್ಕೆ ಕೊಂಡಿ ಎಳೆಯೋದು ಯಾರು? ನಮ್ಮ ಇಂದ್ರಿಯಗಳು. ರಾರಾ, ತೆಲುಗು ಮೂವಿ ಹಾಡು, ರಾರಾ ಓಡೋಗು ಬಾಬಾ ಬಾಬಾ ಎಳಿತದೆ, ಸೆಳೀತದೆ. ಇಂದ್ರಿಯಗಳು ಓಡೋಗ್ತದೆ ಯಾರ ಮೇಲೆ? ಅದರ ಕರೆಸ್ಪಾಂಡಿಂಗ್ ಆಬ್ಜೆಕ್ಟ್ಸ್. ಅದರಲ್ಲಿ ವೈರಾಗ್ಯ. ಯಾಕಪ್ಪ? ಕಣ್ಣು ತೋರಿಸ್ತಾ ಇದೆ ಇದು ಜಾಮೂನ್ ಅಂತೇಳಿ. ಯಾಕಪ್ಪ ವೈರಾಗ್ಯ? ಕಣ್ಣಿರೋದೇ ಜಾಮೂನ್ ತೋರ್ಸಕ್ಕೆ. ಭಗವಂತ ಕಣ್ ಕೊಟ್ಟ ಯಾತಕ್ಕೆ? ಜಾಮೂನ್ ಅಂತ ತೋರ್ಸಕ್ಕೆ. ಮತ್ತೆ ವೈರಾಗ್ಯ ಅಂತ ಹೇಳ್ತೀರಾ? ಐ ಟೋಲ್ಡ್ ಯು ವೆರಿ ಕ್ಲಿಯರ್. ಕಣ್ಣು ಕೊಟ್ಟಿರೋದು ಜಾಮೂನ್ ಅಂತ ನೋಡಿ ಹೇಳಕ್ಕೆ. ಬಟ್ ಇಟ್ ಶುಡ್ ಬಿ ಮಾಡರೇಟ್, ಇಟ್ ಶುಡ್ ಬಿ legitimate, it should be appropriate, it should be balanced. ನನಗೆ ಡಯಾಬಿಟಿಸ್ ಇದೆ, ಕಣ್ಣು ಹೇಳ್ತಿದೆ ಜಾಮೂನ್ ಅಂತೇಳಿ. ಇಸ್ ಇಟ್ ಅಪ್ರೋಪ್ರಿಯೇಟ್? ಇಸ್ ಇಟ್ ಲೆಜಿಟಿಮೇಟ್? ಇಸ್ ಇಟ್ ಎ ಬ್ಯಾಲೆನ್ಸ್ಡ್? ಇಸ್ ಇಟ್ ಎ ಕ್ಲೀನ್? ಡೂ ಐ ರಿಕ್ವೈರ್? ಡಯಾಬಿಟಿಸ್ ಇಟ್ಕೊಂಡ್ಬಿಟ್ಟು ಕಣ್ಣು ಹೇಳ್ತಾ ಇದೆ ಜಾಮೂನಿಂದ ಹೋಗು ಅಂತೇಳಿ. ಶುಡ್ ಐ ಗೋ? ವೈರಾಗ್ಯಂ. ಕ್ಲಿಯರ್? ಇಂದ್ರಿಯಾರ್ಥೇಶು ವೈರಾಗ್ಯಂ. ಅನಂಕಾರ. ಯಾವತ್ತೂ ಕೂಡ ನಾನ್ ಮಾಡ್ದೆ ನಾಡ್ಬಾರ್ದು. ನಾನು ಏನ್ ಮಾಡ್ತೀನಿ? ಇವನ್ ಅಡಿಗೆ ಮಾಡೋಕ್ಕೂ ಆಯ್ಕಿಲ್ಲ. 100 ಡಿಗ್ರಿ ಸೈನ್ಸ್, 100 ಡಿಗ್ರಿ ಸೆಲ್ಸಿಯಸ್ ಅಲ್ಲಿ ನೀರು ಏನಾದ್ರೂ ಡ್ಯಾನ್ಸ್ ಮಾಡಿಲ್ಲ ಅಂದ್ರೆ, ನಟರಾಜನ್ ತರದ್ದು ಕುಂದಿಲ್ಲ ಅಂದ್ರೆ ನೀರು, ಜಗತ್ತಲ್ಲಿ ಯಾರಿಗೂ ಆಹಾರವಿಲ್ಲ. ನಾನು ಅಡಿಗೆ ಮಾಡಿದೆ. ಏನ್ ಅಡಿಗೆ ಮಾಡಿದ್ರಿ? ಸ್ಟವ್ ಆನ್ ಮಾಡಿದ್ರಿ. ಏನ್ ಅಡಿಗೆ ಮಾಡಿದ್ರಿ? ತರಕಾರಿ ಕುಯ್ದ್ರಿ. ನಾನು ಅಡಿಗೆ ಮಾಡಿದೆ. ಏನ್ ಮಾಡಿದ್ರಿ? ತರಕಾರಿ ತೊಳೆದ್ರಿ, ಪಾತ್ರೆ ತಗೊಂಡ್ರಿ, ಪಾತ್ರೆಲಿ ಇಟ್ರಿ, ಟಿವಿ ನೋಡ್ಕೊಂಡಿದ್ರಿ. ಅಡಿಗೆ ಮಾಡಿದ ಯಾರು? 100 ಡಿಗ್ರಿ ಸೆಲ್ಸಿಯಸ್ ಅಲ್ಲಿ ಕುಣ್ದಿದ ಯಾರು? ನೀರು. ಯಾರು ಕುಣಿಸಿದ್ರು? ನಾನ್ ಮಾಡಿದೆ. ಅಡಿಗೆ ಮಾಡಕ್ಕೆ ಈ ಜಗತ್ತಲ್ಲಿ ಇಲ್ಲಿವರೆಗೆ ಒಬ್ಬ ಕುಕ್ ಹುಟ್ಟಿಲ್ಲ.
ಕುಕ್ಕರ್ ಅಂತೂ ಬಿಟ್ಬಿಡಿ, ಕುಕ್ ಹುಟ್ಟಿಲ್ಲ ಇದುವರೆಗೆ. ನೋಬಡಿ ಕ್ಯಾನ್ ಸೇ ಐ ಕುಕ್ಡ್ ದಿ ಫುಡ್. ಓ ಮೈ ಗಾಡ್. ಮತ್ತೇನ್ ಮಾಡಿದ್ರಿ ನೀವು? ಐ ಜಸ್ಟ್ ಕೆಪ್ಟ್ ದ ಥಿಂಗ್ಸ್ ಅಷ್ಟೇ. ಕುಕ್ ಮಾಡೋದನ್ನ ಯಾರು? 100 ಡಿಗ್ರಿ ಸೆಲ್ಸಿಯಸ್ ಅಲ್ಲಿ ಕುಣಿದವನು. ಯಾರು ಕುಣಿಸುದ ಅವನಿಗೆ? ಹೇ ನಾನ್ ಕುಣಿಸಿಲ್ಲಪ್ಪ, ಮತ್ತೆ ನಾನ್ ಮಾಡ್ದೆ ಅಡಿಗೆ ಅಂತ ಹೇಳ್ತೀರಾ? ಅಹಂಕಾರ. ಮನುಷ್ಯನಿಗೆ ಅನಹಂಕಾರ. ಏನ್ ಮಾಡಕ್ ಹೋದ್ರು ಕೂಡ ಇಫ್ ಯು ಸಿ ದಿಸ್ ಲೆವೆ, ಈ ತರ ಸೈಂಟಿಫಿಕ್ ಆಗಿ ಒಂದ್ರಿಂದ ಉಡ್ಕೊಂಡು ಹೋದ್ರೆ ನಾನು ಅನ್ನೋದೇ ಇರಕ್ಕಿಲ್ಲ. ಐ ಕೆನಾಟ್ ಇವನ್ ಪ್ಲೇಸ್ ದಿಸ್ ಐ ಎನಿವೇರ್. ಇವನ್ ಇನ್ ದಿ ಕುಕ್, ಸಾಧಾರಣ ಅಡಿಗೆ ಮಾಡೋಕ್ಕೆ ಅಲ್ಲೇ ಇಲ್ಲ ನಾನು, ಇನ್ನೆಲ್ಲಿರಕ್ ಸಾಧ್ಯ ಇದೆ? ಅನಂಕಾರ ವಚ ಜನ್ಮ ಮೃತ್ಯು ಜರ ವ್ಯಾಧಿ ದುಃಖ ದೋಷಾನು ದರ್ಶನಂ. 12ನೇದು. ಸೊ ಏನಿದು? ಜನ್ಮ ಹುಟ್ಟೋದು, ಮೃತ್ಯು ಸಾಯೋದು, ಚರ ಓಲ್ಡ್ ಏಜ್, ವ್ಯಾಧಿ ಡಿಸೀಸಸ್, ದುಃಖ ದೋಷ ದರ್ಶನ. ಪ್ರತಿಯೊಂದರಲ್ಲೂ ಕೂಡ ದುಃಖ ದುಃಖ ದುಃಖ, ಜನ್ಮ ದುಃಖ, ಮೃತ್ಯು ದುಃಖ, ಜರ ದುಃಖ, ವ್ಯಾಧಿ ದುಃಖ, ದೋಷ ಅನುದರ್ಶನಂ. ವೈ ಡೋಂಟ್ ಯು ಸಿ ಅಗೇನ್? ಇಷ್ಟು ಸಲ ನಿಮ್ಗೆ ಫುಟ್ಬಾಲ್ ತರ ಕಿಕ್ ಮಾಡ್ತಾ ಇದೆ. ಕರೋನಾ ಬಂದು ಉಗ್ದಿದೆ, ಕರೋನಾ ಬಂದು ಒಗ್ದಿದೆ, ಕರೋನಾ ಬಂದು ಮುಗಿಸಿದೆ. ಇನ್ನೂ ನಿಮ್ಗೆ ತಲೆ ಹೋಗ್ತಾ ಇಲ್ವಾ? ಇನ್ನೂ ಬೇಕು 30-40 ಸೈಟು. ಏನ್ ಮಾಡಕ್ಕೆ? ಇಲ್ಲ 5 ಲಕ್ಷ ಕ್ಯಾಪಿಟಲ್, ಅದು 10 ಲಕ್ಷ ಆಗ್ತದೆ. ಯಾರಿಗೋಸ್ಕರ? ಜನ್ಮ ದುಃಖ, ಜರ ದುಃಖ, ಮೃತ್ಯು ದುಃಖ ಅನುದರ್ಶನಂ. ಎವ್ರಿ ಡೇ ವಿ ಹ್ಯಾವ್ ಟು ಕೀಪ್ ಸೀಯಿಂಗ್. ಅಶಾಶ್ವತಂ ದುಃಖಾಲಯಂ. ನಮ್ಗೆ ಕೇಳ್ತಾರೆ ನಮ್ಮ ಸ್ಟೂಡೆಂಟ್ಸ್, ಈಸ್ ಎ ಗುರುಕುಲಂ ಅಲ್ಲ, ಪ್ಯಾರೆಂಟ್ಸ್ ಬರ್ತಾರೆ, ಸರ್ ನನ್ನ ಮಗಳು PCMB ಅಂತೇಳಿ. ಹೌದಾ? PCMB-ನಾ? ಯು ನೋ ವಾಟ್ ಈಸ್ ದ ಫುಲ್ ಫಾರ್ಮ್ ಆಫ್ PCMB? ನಮ್ದು ಇಡೀ ಗುರುಕುಲ ಫಾರ್ಮುಲಾದಲ್ಲಿ ನಡೆಯೋದು. ಬಿಕಾಸ್ ಐ ಆಮ್ ಎ ಸೈಂಟಿಸ್ಟ್. PCMB ಅಂದ್ರೆ ಅನ್ಪ್ರಿಡಿಕ್ಟೇಬಲ್, ಅನ್ಕಂಟ್ರೋಲೇಬಲ್, ಅನ್ಮ್ಯಾನೇಜೇಬಲ್, ಅನ್ಬಿಲೀವೇಬಲ್. ದಟ್ ಇಸ್ ಕಾಲ್ಡ್ ದಿ ಫುಲ್ ಫಾರ್ಮ್ ಆಫ್ PCMB. ನನ್ನ ಮಗಳು PCMB ಓದ್ತಾ ಇದ್ದಾಳೆ. ವೆರಿ ಗುಡ್. You know the reality of PCMB. This world is unpredictable, uncontrollable, unmanageable, unbelievable. ಈ ಜಗತ್ನಲ್ಲಿ ಐ ವಾಂಟ್ ಟು ಬಿ ಹ್ಯಾಪಿ. ವೆರಿ ಗುಡ್. ಗ್ಯಾರಂಟಿ ಸಿಗ್ತದೆ ಹ್ಯಾಪಿನೆಸ್? ಇಂಪಾಸಿಬಲ್. ಇಲ್ಲಿ ನೋಡಕ್ಕಿಲ್ಲ. ಅನುದರ್ಶನಂ. ಕ್ಲಿಯರ್? 12. ಅಸಕ್ತಿರ್ ಅನಭಿಶ್ವಂಗ. ಅಸಕ್ತಿ. ಅಸಕ್ತಿ ಅಂದ್ರೆ ನಾಸಕ್ತಿ, ನಾಟ್ ಹ್ಯಾವಿಂಗ್ ಟೂ ಮಚ್ ಆಫ್ ಅಟ್ಯಾಚ್ಮೆಂಟ್ಸ್. ಅಭಿಶ್ವಂಗ, ಪುತ್ರ, ದಾರ, ಗೃಹ, ಈ ವಿಚಾರಗಳಲ್ಲಿ ನನಗೆ ಏನಿರಬಾರ್ದು? ಆಸಕ್ತಿ. ಆಸಕ್ತಿ ಅಂದ್ರೆ ಅಟ್ಯಾಚ್ಮೆಂಟ್ ಇರ್ಕೊಡು. ಆಸಕ್ತಿ ಅಂದ್ರೆ ನಾಸಕ್ತಿ, ಆಸಕ್ತಿ. ಟೂ ಮಚ್ ಆಫ್ ಟೂ ಮಚ್ ಇಸ್ ಸರ್ವತ್ರ ವರ್ಜನೀಯಂ. ಟೂ ಮಚ್ ಇಸ್ ಟೂ ಬ್ಯಾಡ್. ದಟ್ ಇಸ್ ಟೂ ಮಚ್. ಆಸಕ್ತಿ. ನೆಕ್ಸ್ಟ್ ಈಸ್ ಅನಭಿಶ್ವಂಗ ಪುತ್ರದಾರ. ಮಕ್ಕಳು, ಮರಿ, ಮಡದಿ, ಪುತ್ರದಾರ. ಆಸಕ್ತಿ. ಅಸಕ್ತಿರ್ ಅನಭಿಶ್ವಂಗ ಪುತ್ರದಾರ ಗೃಹಾದಿಶು. ಸೊ ಮನೆ, ಮಠ, ಆಸ್ತಿ, ಸೈಟು. ಡೋಂಟ್ ಹ್ಯಾವ್ ಟೂ ಮಚ್ ಆಫ್ ಅಟ್ಯಾಚ್ಮೆಂಟ್. ವೈ? ಅನಿತ್ಯತ್ವ, ಅನ್ಸರ್ಟನ್. ಇವತ್ತು ನಿಮ್ದು, ಮತ್ತೊಬ್ಬ ಇನ್ನೊಂದು. ವಿ ಡೋಂಟ್ ನೋ. ಎವ್ರಿಥಿಂಗ್ ಇಸ್ ಅನ್ಸರ್ಟನ್, 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 ಅನ್ಸರ್ಟನ್. ವಿ ಡೋಂಟ್ ನೋ. We are living on live volcanoes. I am sitting on live volcano. This we should know. Any time volcano can burst. But ಆದ್ರೂ ಕೂಡ ನಾವೇನ್ ಮಾಡ್ತೀವಿ? ಇಲ್ಲ ಕಣ, ಅವನು ಹೋದ ಬಿಡ, ನನಗೇನು ಆಗಕ್ಕಿಲ್ಲ. ಅಯ್ಯಪ್ಪ, ನಿನ್ಗೇನು ಆಗಕ್ಕಿಲ್ಲ ಹೇಳಷ್ಟರಲ್ಲಿ ಇರಕ್ಕಿಲ್ಲ. ಅನಭಿಶ್ವಂಗ ಪುತ್ರದಾರ ಬುಧಶ. ನೆಕ್ಸ್ಟ್, ನಿತ್ಯಂ ಚ ಸಮಚಿತ್ತತ್ವಂ ಇಷ್ಟಾನಿಷ್ಟೋಪಪತ್ತಿಷು. ನಿತ್ಯಂ, ಇದನ್ನ ನಿತ್ಯವಾಗಿ ಇಟ್ಕೊಂಡಿರ್ಬೇಕು. ಬರೀ ಈ ಕ್ಲಾಸ್ ನಡೀತಾ ಇದೆ. ವೆಂಕಟೇಶ್ ಸಾಹೇಬ್ರು, ಪೈ ಸಾಹೇಬ್ರು ಕಷ್ಟಪಟ್ಟು ಕೂರ್ಸ್ಬಿಟ್ಟು ಓದ್ರಪ್ಪ, ತಿಳ್ಕೊಳ್ರಪ್ಪ ಅಂತ ಕೂರ್ಸವ್ರೆ. ಇವಾಗ ಮಾತ್ರ ಗೊತ್ತಾಗ್ತದೆ. ಕ್ಲಾಸ್ ಹೋಗಿ ಬಿಟ್ಟಾಗಿದ ತಕ್ಷಣ ಮುಂಚೆ ಅವಾಗ್ಲೂ ಇರ್ಲಿಲ್ಲ, ಈಗ್ಲೂ ಕೂಡ ಪುನಃ ಯಥಾ ಪ್ರಕಾರ ಸ್ಪ್ರಿಂಗ್ ತರ ಪುನಃ ವಾಪಸ್ಸು. ಕ್ಲಾಸಲ್ಲಿ ಹೌದಲ್ವಾ, ಎಷ್ಟು ದುಃಖ ಅಲ್ವಾ, ಎಷ್ಟು ಕಷ್ಟಪಟ್ಟೆ ಅಲ್ವಾ, ಎಷ್ಟು ಅನಿತ್ಯ ಅಲ್ವಾ, ಎಷ್ಟು ಕರೆಕ್ಟ್ ಅಲ್ವಾ. ಕ್ಲಾಸ್ ಆಗಿದ ತಕ್ಷಣ ಮುಗಿದೋಯ್ತು. ಕ್ಲಾಸ್ ಆಗಿದ ತಕ್ಷಣ ಹೇಳ್ತಾರೆ ಹೊರಗಡೆ, ಪ್ರವಚನ ಆದ್ಮೇಲೆ ಹೊರಗಡೆಯಲ್ಲಿ, ನನ್ನ ಚಪ್ಪಲಿಯಲ್ಲಿ ಹೋಗ್ಬಿಡ್ತು. ಇದೇನ್ರಿ ಇದು, ನನ್ನ ಚಪ್ಪಲಿನ ಏನ್ರಿ ಒಂದು ಆರ್ಗನೈಸೇಷನು, ಒಂದು ಸೆಟಪ್ ಸರಿ ಇಲ್ವಲ್ರಿ, ನನ್ನ ಚಪ್ಪಲಿನ ಯಾರು ತಗೊಂಡ್ಬಿಟ್ರಿ? ಅಯ್ಯೋ, ಇವಾಗ ತಾನೇ ಹೇಳಿದ್ರಲ್ರಿ ಎಲ್ಲ ಅನಿತ್ಯ ಅಂತ ಹೇಳಿದ್ರೆ ಚಪ್ಪಲಿನೂ ಅನಿತ್ಯ ಅಲ್ರಿ, ಯಾಕೆ ಕೂಗಾಡ್ತೀರಾ?
ರಾಗದ್ವೇಷ. ಕ್ಲಾಸಿಂದ ಹೊರಗಡೆ ಬಂದಿದ ತಕ್ಷಣ ತಗೋ ಜಗಳ. ನನ್ನ ಚಪ್ಪಲಿ ಎಲ್ಲಿಟ್ರು, ಒಂದು ವ್ಯವಸ್ಥೆ ಮಾಡ್ಕೊಟ್ಟಿಲ್ಲ, ಸ್ಟ್ಯಾಂಡ್ ಮಾಡ್ಕೊಟ್ಟಿಲ್ಲ, ನೋಡಿ ನನ್ನ ಚಪ್ಪಲಿ ಕಳ್ಕೊಂಡ್ಬಿಟ್ಟ, ಹೊಸ ಚಪ್ಪಲಿ, ಇಂಪೋರ್ಟೆಡ್ ಚಪ್ಪಲಿ, ನಮ್ಮ ಅಣ್ಣ ತಗೊಂಡ್ಬಂದಿದ್ದ. ಸ್ಟಾರ್ಟ್. ರಾಗದ್ವೇಷ. ಸರ್ವೇಷಾಂ ಬುದ್ಧೋ ರಾಗದ್ವೇಷೋ ವ್ಯವಸ್ಥಿತವು ತಯೋರ್ನವಶಂ ಆಗಚ್ಚೆ. ಸೊ ವಿ ಫರ್ಗೆಟ್. ಸೊ ನಿತ್ಯಂ ಚ ಸಮಚಿತ್ತತ್ವಂ. ಸಮಚಿತ್ತತ್ವ. ಸಮಚಿತ್ತ ಅಂದ್ರೆ ಮೈಂಡ್ ಯಾವತ್ತು ಸಮವಾಗಿರ್ಬೇಕು. ಹೆಂಗ್ ಸರ್ ಸಮವಾಗಿರ್ತದೆ? ಈ ತರ ಬಂದು ಉಗಿದ್ಬಿಟ್ಟು ಹೋಗಿದ್ದಾನೆ ಸರ್, ಹೆಂಗ್ ಸರ್ ಸಮವಾಗಿರ್ತದೆ? ಸರ್ ಲಾಸ್ ಆಗ್ಬಿಡ್ತು ಸರ್, ಶೇರೇ ಸರ್, ಕಂಪ್ನಿನೇ ಓಟ್ಬಿಡ್ತಲ್ಲ ಸರ್, ಹೆಂಗ್ ಸರ್ ಸಮವಾಗಿರ್ತದೆ? ಇದ್ದಿದ್ದು 5 ಲಕ್ಷ ರೂಪಾಯಿ ನಾನು ಶೇರ್ ಹಾಕಿದೆ ಸರ್, ಕಂಪ್ನಿನೇ ಡುಮ್, ಹೆಂಗ್ ಸಾರ್ ಸಮವಾಗಿರ್ತದೆ? ಇಟ್ಸ್ ಎ ವೆರಿ ಬಿಗ್ ಕ್ವಶನ್. ನಿಜವಾಗಿ ಸರ್ ರಾತ್ರಿ ನಿದ್ದೆ ಮಾಡಿಲ್ಲ ಸರ್, ಹೆಂಗ್ ಸರ್ ಸಮವಾಗಿರ್ಲಿ ಸರ್? ಹೇಗ್ ಸರ್ ಒಬ್ರು ತೀರೇ ಬಿಟ್ರು ಮನೆಯಲ್ಲಿ, ಹೇಗ್ ಸರ್ ನಾವು ಸಮವಾಗಿರ್ಲಿ? ಸಮಚಿತ್ತ ಅಂದ್ರೆ ಏನು? ಇಟ್ಸ್ ಆಲ್ ವೆರಿ ಬಿಗ್. ರಿಯಲಿ ಐ ಟೆಲ್ ಯು, ದಿಸ್ 13 ಚಾಪ್ಟರ್ ಬರ್ತಕ್ಕಂತಹ 20 ವ್ಯಾಲ್ಯೂಸ್, ಇಟ್ ರಿಕ್ವೈರ್ಸ್ 1 month ಕ್ಲಾಸ್. ದಯಾನಂದ ಸರಸ್ವತಿ ಅವರು ಯಾವ ಶ್ಲೋಕ ನಂಬರ್? 13th ಶ್ಲೋಕ, 13th ಅಧ್ಯಾಯ, 13th ಅಧ್ಯಾಯ 7ನೇ ಶ್ಲೋಕದಿಂದ 11ನೇ ಶ್ಲೋಕದವರೆಗೆ 5 ಶ್ಲೋಕಗಳು. ಸ್ವಾಮಿ ದಯಾನಂದ ಸರಸ್ವತಿ ಅವರು ವ್ಯಾಲ್ಯೂ ಆಫ್ ದಿ ವ್ಯಾಲ್ಯೂಸ್. ವ್ಯಾಲ್ಯೂ ಆಫ್ ದ ವ್ಯಾಲ್ಯೂ. ಅಬ್ಬಾ, ಏನ್ ಪಾಠ ಮಾಡ್ತಾ ಇದ್ರು ಮೈಸೂರಿಗೆ ಬಂದು, ಆ ಹುಬ್ಬಳ್ಳಿಯಲ್ಲಿ ಇನ್ವಾಲ್ವ್ ಆಗ್ಬಿಡ್ತಿದ್ರು. 1 ವಾರ ಆನ್ ದಿಸ್ 20 ವ್ಯಾಲ್ಯೂಸ್ 1 week. ಸ್ವಾಮಿ ದಯಾನಂದ ಸರಸ್ವತಿ ಯಾವ್ದದು ನಂಬರ್? 13ನೇ ಅಧ್ಯಾಯ, ಯಾವ ಶ್ಲೋಕ? 7ನೇ ಶ್ಲೋಕದಿಂದ ಹಿಡಿದು 11ನೇ ಶ್ಲೋಕ. 7ರಿಂದ 11. ರೈಟ್. ಇದು ಹಿಂಗಾಗ್ಬಿಟ್ಟು ಸಮತ್ವಂ ವೆರಿ ಬ್ಯೂಟಿಫುಲ್ ಎಕ್ಸ್ಪ್ಲೈನ್. ಬಿಕಾಸ್ ಎಲ್ಲರಿಗೂ ಪ್ರಾಬ್ಲಮ್ ಇದೆ ಇದ್ರ ಬಗ್ಗೆ ತಿಳ್ಕೊಳಕ್ಕೆ. ಹೆಂಗಪ್ಪ ಸಮತ್ವಂ? ಕೈ ಕಟ್ಟಾಗ್ಬಿಟ್ಟಿದೆ ಸಮತ್ವಂ, ಹೊಟ್ಟೆ ನೋವ್ತಾ ಇದೆ ಸಮತ್ವಂ. ಇಟ್ಸ್ ನಾಟ್ ಪ್ರಾಕ್ಟಿಕಲ್. ಹೇಳ್ತಾರೆ ಅಷ್ಟೇ, ಬಟ್ ಆಗಕ್ಕಿಲ್ಲ. ನೋ, ವಿ ಹವ್ ನಾಟ್ ಅಂಡರ್ಸ್ಟುಡ್ ವಾಟ್ ಭಗವಾನ್ ಇಸ್ ಟಾಕಿಂಗ್. ಸಚ್ ಎ ಸೈಂಟಿಫಿಕ್, ಸಚ್ ಎ ಲಾಜಿಕಲ್. ಏನ್ ಸಮತ್ವಂ? ಸಿ, ಐ ಡೂ ಆಕ್ಷನ್. ಆಕ್ಷನ್ ಮಾಡದೆ ಯಾರು ಇರಕ್ಕಾಗಿಲ್ಲ. ನಾ ಕ್ಷಣಮಪ್ಪಿ ಜಾತುಂ ತಿಷ್ಠತಿ ಅಕರ್ಮ ಕೃತ್. ಯಾರಿಗೂ ಕೂಡ ಇರಕ್ಕೆ ಉಸಿರಾಟ ನಡಿಲೇಬೇಕು, ಮಿನಿಮಮ್ ಪ್ರಾಣ. ಓಕೆ, ಕರ್ಮ ಮಾಡ್ತೀನಿ. ಎನಿ ಆಕ್ಷನ್ ವಿಲ್ ಬ್ರಿಂಗ್ ಬ್ಯಾಕ್ 4 types ಆಫ್ ರಿಸಲ್ಟ್ಸ್ ಆಫ್ ಆಕ್ಷನ್. ಸಿ ಹೌ ಸೈಂಟಿಫಿಕ್. ನಾವು ಏನೇ ಕೆಲಸ ಮಾಡಿದ್ರು ಕೂಡ ನಮಗೆ 4 ರೀತಿಯ ಅದರ ಪ್ರತಿಫಲ ಸಿಗುತ್ತದೆ. 5ನೇದು ಪ್ರತಿಫಲ ಜಗತ್ತಲ್ಲಿ ಇಲ್ಲ. ದೇರ್ ಇಸ್ ನೋ 5th ರಿಸಲ್ಟ್ ಫಾರ್ ಎನಿ ಆಕ್ಷನ್. ಫಾರ್ ಎಕ್ಸಾಂಪಲ್, ಇವತ್ತೆಲ್ಲ ಮಕ್ಕಳು ನಮ್ಮ ಮನೆಯಲ್ಲ, ಅವ್ರ ಮನೇಲಿ ಎಲ್ಲ ಕಡೆ, ಗುರುಕುಲದಲ್ಲೆಲ್ಲ ಕಡೆ ಎಕ್ಸಾಮ್ ನಡೀತಾ ಇದೆ. ಈಗ ಸ್ಟಾರ್ಟ್ ಆಗಿದೆ ಪುನಃ ಎಕ್ಸಾಮ್ ಫುಲ್ ಸ್ಟಾರ್ಟ್ ಮಾಡ್ಬಿಟ್ಟಿದ್ದಾರೆ ಈಗ. ಆನ್ಲೈನ್, ಆಫ್ಲೈನ್, ಅದು ಇದು ಟೆಸ್ಟ್ ಫಸ್ಟ್ ಎಲ್ಲ ಮಾಡಿ ಎಕ್ಸಾಮ್. ಓಕೆ, ಎಕ್ಸಾಮ್ ಅನ್ನೋದು ಒಂದು ಕರ್ಮ. ಐ ಆಮ್ ಗಿವಿಂಗ್ ದ ಎಕ್ಸಾಂಪಲ್. ಎಕ್ಸಾಮ್ ಅನ್ನೋದು, ಪರೀಕ್ಷೆ ಅನ್ನೋದು ಒಂದು ಕರ್ಮ. ನಾನು ಇವಾಗ ಪರೀಕ್ಷೆ ವಿದ್ಯಾರ್ಥಿ, ನಾನು ವಿದ್ಯೆಯನ್ನು ಬಯಸುವವನು, ವಿದ್ಯಾರ್ಥಿ. ವಿದ್ಯೆಗೋಸ್ಕರ ಎಕ್ಸಾಮ್ ಬರೀತೀನಿ. ಬರೆದಾಗ ನಂದು ಎಕ್ಸ್ಪೆಕ್ಟೇಷನ್ ಬರೆದಾದ್ಮೇಲೆ ಐ ಶುಡ್ ಗೆಟ್ 80%. ಕ್ಲಾಸ್ ಕರ್ಮಣ್ಯೇವ ಅಧಿಕಾರ. ಎಕ್ಸಾಮ್ಗೆ ಹೋಗಿ ಬರೀಬಹುದು ಅಷ್ಟೇ ನಿಂದ ಅಧಿಕಾರ. ಎಲ್ಲಿವರೆಗೆ? ಜಸ್ಟ್ ಎಲ್ಲಿವರೆಗೆ? ಜಸ್ಟ್ ಎಕ್ಸಾಮಿನೇಷನ್ ಹಾಲಲ್ಲಿ ಇರೋವರೆಗೆ 3 hours. ಕ್ಲೋಸ್. ಪೇಪರ್ನ ಹ್ಯಾಂಡ್ ಓವರ್ ಮಾಡ್ಬೇಕು. ನಾನು ಪೇಪರ್ನ ಹ್ಯಾಂಡ್ ಓವರ್ ಮಾಡಿದ್ಮೇಲೆ ಆಫ್ಟರ್ 1 month ಐ ಗೋ ಟು ನೋಟಿಸ್ ಬೋರ್ಡ್. ಕರೆಕ್ಟ್? ನನ್ನ ಮಗ, ನನ್ನ ಮಗಳು, ನಾವು ಸ್ಟೂಡೆಂಟ್ಸು ಏನ್ ಮಾಡ್ತೀವಿ? ನಾವು ವಿ ಡೂ ರೈಟ್ ದಿ ಎಕ್ಸಾಮ್ ಇನ್ ದಿ ಎಕ್ಸಾಮಿನೇಷನ್ ಹಾಲ್. ಕರ್ಮಣ್ಯೇವ ಅಧಿಕಾರ. ಅಷ್ಟೇ ನಮ್ದು ಅಧಿಕಾರ. 3 hours ಬರೆದು ಮುಗಿಸ್ಬಿಡ್ಬೇಕು. ಕ್ಲೋಸ್, ಗೆಟ್ ಔಟ್. ಟೈಮ್ ಹೋಯ್ತು, ಬೆಲ್ ಹೊಡಿತಾರೆ, ಓಡಿಸ್ತಾರೆ. ಓಕೆ, ಆಫ್ಟರ್ 1 month ನೋಟಿಸ್ ಬೋರ್ಡ್ ಅಲ್ಲಿ ಮೈ ರಿಸಲ್ಟ್ಸ್ ಆಫ್ ಆಕ್ಷನ್ ಆಫ್ ರೈಟಿಂಗ್ ಎಕ್ಸಾಮ್. ದಟ್ಸ್ ಫಾರ್ ವಿ ಗೋ ದೇರ್. ಅದಕ್ಕೆ ತಂದೆ ತಾಯಿಗಳೆಲ್ಲ ಹೇಳ್ತಾ ಇರ್ತಾರೆ ಮಿನಿಸ್ಟರ್ಗಳಿಗೆ, ಯಾವ ಕೊಡ್ತೀರಾ ರಿಸಲ್ಟ್, ಯಾವ ಬರ್ತದೆ ರಿಸಲ್ಟ್, ಯಾವ ಬರ್ತದೆ, ಇವತ್ತು ರಿಲೀಸ್ ಮಾಡ್ತಾರೆ. ಓಕೆ, ರಿಸಲ್ಟ್ ಬಂತು. ಎಷ್ಟು ತರದ ರಿಸಲ್ಟ್ ಬರ್ಬೋದು ಇವಾಗ? ಓನ್ಲಿ 4 types. ಸಿ ವಾಟ್ ಇಸ್ ಸೈನ್ಸ್? ಬರೀ 4 ತರದ ರಿಸಲ್ಟ್ ಬರಕ್ಕಾಗದು ಮನುಷ್ಯನಿಗೆ. ಎನಿ ಆಕ್ಷನ್ ಎಕ್ಸಾಂಪಲ್ ಈಸ್ ಪರೀಕ್ಷೆ. ಮೋರ್ ದ್ಯಾನ್ ಎಕ್ಸ್ಪೆಕ್ಟೇಷನ್ ಆಫ್ 80%, ಲೆಸ್ ದ್ಯಾನ್ ಎಕ್ಸ್ಪೆಕ್ಟೇಷನ್ ಆಫ್ 80%,
equal of expectation of the exam of the 80%. Opposite of expectation. Fail. 4 ರಿಸಲ್ಟ್ಸ್ ಇರೋದು ಜಗತ್ತಲ್ಲಿ ಫಾರ್ ಎನಿ ಕರ್ಮ. 4 more than, less than, equal, opposite. Maths, logic, science. Now I did exam, but I got what? Results notice board alli mostly nam ಜೀವನದಲ್ಲಿ ನಮ್ಗೆ ಸಿಗೋದು ಆಪೋಸಿಟ್ ಆಫ್ ವಾಟ್ ಐ ಎಕ್ಸ್ಪೆಕ್ಟೆಡ್. ನಾವೆಷ್ಟು ಚೆನ್ನಾಗಿರ್ಬೇಕು ಅಂತಿದ್ವು 2 ವರ್ಷದಿಂದ, ಶಾಲೆ ಕಾಲೇಜ್ಗೆ ಹೋಗ್ಬೇಕು ಅಂತಿದ್ವು, ರಿಯಲ್ ಎಸ್ಟೇಟ್ ಮಾಡ್ಬೇಕು ಅಂತಿದ್ವು, ನಾವು ಎಷ್ಟೆಷ್ಟು ಕಡೆಗೆ ದುಡ್ಡು ಹಾಕಿದ್ವಿ, ನಾವು ಮೈಸೂರಲ್ಲಿ ಹಾಕಿದ್ವಿ, ಮಡಿಕೇರಿಲಿ ಹಾಕಿದ್ವಿ, ಎಷ್ಟು ಎಕ್ಸ್ಪೆಕ್ಟೇಷನ್ ದುಡ್ಡಲ್ಲಿ ಹಾಕಿದ್ವಿ. ರಿಯಲ್ ಎಸ್ಟೇಟ್ ಸಂಪತ್ತಿ, ದೈವಿ ಸಂಪತ್ತಿ. ಕೊನೆಗೆ ಏನಾಯ್ತು? ಆಪೋಸಿಟ್. ಇದುವರೆಗೂ ಸೇಲು ಆಗ್ತಾ ಇಲ್ಲ, ಬೈನು ಮಾಡಕ್ ಆಗ್ತಾ ಇಲ್ಲ. 2 ವರ್ಷದಿಂದ ಎಲ್ಲ ಸ್ಟಕ್ ಆಗಿ ಕುತ್ಕೊಂಡ್ಬಿಟ್ಟಿದೆ. ಕರೋನಾ. ಮೋಸ್ಟ್ಲಿ ವಿ ಎಂಡ್ ಅಪ್ ವಿತ್ opposite. Rarely more than, sometimes less than, ಯಾವತ್ತೋ ಒಂದ್ಸಲ ಈಕ್ವಲ್. ಅದರ್ವೈಸ್ ಮೋಸ್ಟ್ಲಿ ಆಪೋಸಿಟ್ ಆಫ್ ಎಕ್ಸ್ಪೆಕ್ಟೇಷನ್. ಯಾಕೆ ಹಿಂಗಾಗ್ತದೆ? ನಾನು ಎಕ್ಸ್ಪೆಕ್ಟ್ ಮಾಡಿದಂಗೆ ಯಾಕೆ ಆಗಲಿಲ್ಲ? ನಾನು ಎಕ್ಸ್ಪೆಕ್ಟ್ ಮಾಡ್ದಂಗೆ ನನಗೆ ಮಾಧುರಿ ದೀಕ್ಷಿತ್ ತರ ಹೆಂಡತಿ ಬೇಕು ಅಂತ ಕೇಳ್ತಿದ್ದೆ, ನನಗೆ ಸಿಕ್ಕಿಲ್ಲ ಮಾಧುರಿ ದೀಕ್ಷಿತ್. ಕರೆಕ್ಟ್? ನಾನು ಮದ್ವೆ ಆಗಕ್ಕಾಗಿಲ್ಲ ಮಾಧುರಿ ದೀಕ್ಷಿತ್ನ. ಏನು ಹಾಸ್ಟೆಲ್ ಅಲ್ಲಿ ಹಾಕಿದ್ದು ಪೋಸ್ಟರ್ಗಳು ಬಂದವ್ರಿಗೆಲ್ಲ ಹೇಳ್ತಿದ್ದೆ, ರಿಲೀಸ್ ಆಗೋ ದಿವಸ ಫಸ್ಟ್ ದಿವಸ ನೋಡ್ಬಿಡ್ತೀನಿ ನಾನೇ ಅಂತೇಳಿ. ಏನೆಲ್ಲ ಮಾಡಿಲ್ಲ ನಾನು. ಮನೋರಾಜ್ಯ. ಬಟ್ ಕೊನೆಗೆ ಯಾರು ಸಿಕ್ಕಿದ್ರು? ಮಾಧುರಿ ಸಿಕ್ಕಿಲ್ಲ, ದೀಕ್ಷಿತು ಸಿಕ್ಕಿಲ್ಲ. ವಿ ನೋ ಅವರ್ ಸೆಲ್ಫ್. ನಮ್ಗೆ ಚೆನ್ನಾಗಿ ಗೊತ್ತಿದೆ ನಾವ್ ಏನೆಲ್ಲ ಆಲೋಚನೆ ಮಾಡಿದ್ದೀವಿ, ಬಟ್ ನಮ್ಗೆ ಕೊನೆಗೆ ಏನ್ ಸಿಕ್ತು ವಿ ಮೇ ನಾಟ್ ಶೇರ್. ಹೇಳ್ಕೊಳಕ್ಕೆ ನಾಚಿಕೆ. But we know ourselves. Mostly opposite of expectation. Clear? ಯಾರು ಇದನ್ನ ಡಿಟರ್ಮಿನ್ ಮಾಡ್ತಾರೆ? ಯಾರು ಇದನ್ನ ಡಿಸೈಡ್ ಮಾಡ್ತಾರೆ? ನಾನ್ ಪರೀಕ್ಷೆ ಬರಿಬೇಕಂತೆ, ರಿಸಲ್ಟ್ಸು ನಾನ್ ಮಾಡಂಗಿಲ್ಲ. ಏನ್ ಬರ್ತಂತ ತಗೋಬೇಕು. ಸಿ ವಾಟ್ ಎ ಸಿಚುವೇಶನ್ ಅಟ್ ದಿ ಕ್ರಾಸ್ ರೋಡ್ಸ್. ದಟ್ ಇಸ್ ವೇರ್ ಉಪದೇಶ ಕಮ್ಸ್. ಪ್ರಸಕ್ತಸ್ಯ ಪ್ರತಿಷೇಧ. ದೇರ್ ಇಸ್ ಎ ಪಾಸಿಬಿಲಿಟಿ to teach a person to accept samatvam. When we go to temple, when we stand in the queue, somebody ಅಲ್ಲಿ ಕ್ಯೂ ಇರ್ಬೇಕಾದ್ರೆ ಪ್ರಸಾದ ಸಿಗ್ತದೆ. ಒಬ್ರಿಗೆ ಬರೀ ನೀರ್ ಸಿಗ್ತದೆ, ಒಬ್ರಿಗೆ ತುಳಸಿ ಸಿಗ್ತದೆ, ಒಬ್ರಿಗೆ ಖರ್ಜೂರ ಸಿಗ್ತದೆ, ಒಬ್ರಿಗೆ ಕಲ್ಸಕ್ರೆ ಸಿಗ್ತದೆ, ಕೆಲವರಿಗೆ ಹೂ ಸಿಗ್ತದೆ. ವಾಟ್ ಈಸ್ ದಿ ಆಟಿಟ್ಯೂಡ್? ಪ್ರಸಾದ ಬುದ್ಧಿ. ನೀರು ಪ್ರಸಾದ, ಕಲ್ಸಕ್ರೆ ಪ್ರಸಾದ. ವಾಟ್ ಎವರ್ ಕಮ್ಸ್ ಫ್ರಮ್ ದಿ ಲಾರ್ಡ್. ಲಾರ್ಡ್ ಈಸ್ ದಿ ಲಾ. ಈ ನಿಯತಿ ನಿಯಮಗಳು ಯಾರು? ಗ್ರಾವಿಟೇಷನಲ್ ಫೋರ್ಸ್ ಯಾರು? ಈಸ್ ದಿ ಅನುಸ್ಯೂತ. ಈಸ್ ದೇರ್ ಎವ್ರಿವೇರ್ ಇನ್ ದಿ ಫಾರ್ಮ್ ಆಫ್ ಎವ್ರಿ ಲಾ. ಎವ್ರಿ ಆರ್ಡರ್ ಈಸ್ ವಿತ್ ಇನ್ ಹಿಸ್ ಆರ್ಡರ್. ಆರ್ಡರ್, ಲಾ, ನಿಯತಿ is nothing but he himself. Whatever comes from him is a prasada. More prasada, equal prasada, opposite prasada. Therefore we keep the name of the children Prasad Kumar. Prasad, Bhagavantana Prasad. Opposite prasada. Again ivaga samatvam. Because I receive it as a prasada. It is coming from him. Everything is a prasada. More, less, opposite, equal. It is called samachittatvam. Ishta, anishta upapattishu. Ishta. Tumba ishta ಆಯ್ತು ಕಣೋ ನನಗೆ, ಬಂದಿಲ್ಲ ಕಣೋ, ಸಮತ್ವಂ. ಅನಿಷ್ಟ ಕಣೋ, ಬರಬಾರ್ದಿತ್ತು ಕಣೋ, ಸಮತ್ವಂ. ಇಷ್ಟ ಅನಿಷ್ಟ ಏನೇ ಬಂದ್ರು ಕೂಡ ಸಮಚಿತ್ತತ್ವಂ. ಲಾಸ್ಟ್ ನೋಡಿ, ಲಾಸ್ಟ್ ಅಂದ್ರೆ 19ನೇದು 11ನೇ ಶ್ಲೋಕದ್ದು, ಲಾಸ್ಟ್ ಶ್ಲೋಕದ್ದು 19ನೇ ಪಾಯಿಂಟ್ ಔಟ್ ಆಫ್ 20. ಅಧ್ಯಾತ್ಮ ಜ್ಞಾನ ನಿತ್ಯತ್ವಂ. ಹೇ ಮಾನವ, ಸಾಕು ಮಾಡು, ಸಾಕು ಸಾಕು ಸಾಕು. ಈ ಕರೋನಾ ಆದ್ರೂ ಬಂದ್ಮೇಲಾದ್ರೂ ತಿಳ್ಕೋಬೇಕು. ಇಷ್ಟು 2 years ಇಷ್ಟೊಂದು ದಿನ ಬೆಳಗರ ಹೊಡೆದಾಗ್ತಾ ಇದ್ದೀನಿ ಅನ್ಸರ್ಟಿನ ಜೊತೆಯಲ್ಲಿ. ಇನ್ನೂ ಎಚ್ಚರ ಆಗಿಲ್ವಾ? ಇನ್ನೂ ರಿಯಾಲಿಟಿಗೆ ಎದ್ ನಿಂತಿಲ್ವಾ?
ಅಧ್ಯಾತ್ಮ ಜ್ಞಾನ ನಿತ್ಯತ್ವಂ. ಈಗಲಾದ್ರೂ ಶುರು ಮಾಡಯ್ಯ. ಅಧ್ಯಾತ್ಮ ಜ್ಞಾನ ನಿತ್ಯತ್ವಂ. ಏನ್ ಸಿಗ್ತದೆ ಅಧ್ಯಾತ್ಮ ಜ್ಞಾನದಿಂದ? ತತ್ವ ಜ್ಞಾನಾರ್ಥ ದರ್ಶನಂ. ವಾಟ್ ತತ್ವ, ರಿಯಾಲಿಟಿ. ವಾಟ್ ಈಸ್ ದಿ ರಿಯಾಲಿಟಿ ಆಫ್ ದಿಸ್ ಯೂನಿವರ್ಸ್, ಆಫ್ ದಿಸ್ ಜೀವ, ಆಫ್ ದಿಸ್ ಜಗತ್ ಅಂಡ್ ಜಗದೀಶ್ವರ. ರಿಯಾಲಿಟಿ ಒಂದು ಸಲ ರಿಯಾಲಿಟಿ ಗೊತ್ತಾಗ್ಬಿಟ್ರೆ ಐ ಕೆನಾಟ್ ಫೂಲ್ ಎನಿಬಡಿ. ಐ ಆಮ್ ಎ ವೈಸ್ ಪರ್ಸನ್. I become wise, a complete person, successful person by accomplishing, by having ಈ 20 ಗುಣಗಳು, ದೈವಿ ಸಂಪತ್ತು. That is what is told in 13th chapter. ಈ ಅರ್ಜುನ, ನಿನಗಿನ್ನೂ ಅರ್ಥ ಆಗಿಲ್ವೇನೋ? ಅದಕ್ಕೆ ಪುನಃ ರಿಪಿಟೇಷನ್ ಹೆಂಗಿದೆ ನೋಡಿ. ಶ್ಲೋಕ ಯಾವ್ದದು ಸರ್? ಶ್ಲೋಕ 11ನೇ ಶ್ಲೋಕ. 11. ಚಾಪ್ಟರ್ ಅದೇ ಸರ್, ಅದ್ರದ್ದೇ 13:11. 13ರಲ್ಲಿ 11. ಅಧ್ಯಾತ್ಮ ಜ್ಞಾನ ನಿತ್ಯತ್ವಂ ತತ್ವಜ್ಞಾನಾರ್ಥ ದರ್ಶನಂ. ಓದು 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 ಓದು, ತಿಳ್ಕೋ. ಹೋಗು. ಯಾರ ಹತ್ರ ಹೋಗು? ಗುರುಗಳ ಹತ್ರ ಹೋಗು. ತಿಳ್ಕೋ. ಶ್ರವಣ ಮನನ ನಿಧ್ಯಾಸನಂ. ಏತದ್ ಜ್ಞಾನಂ ಇತಿ ಪ್ರೋಕ್ತಂ. ಇದೇ ಜ್ಞಾನ ಕಣಯ. ಈ ದೈವಿ ಸಂಪತ್ತಿನೇ ಜ್ಞಾನ. ಜ್ಞಾನ ಅಂದ್ರೆ ಮತ್ತೇನಲ್ಲ. ಯಾವಾಗ ಈ ದೈವಿ ಸಂಪತ್ತು ಇರ್ತದೋ ಅಲ್ಲಿ ಜ್ಞಾನ ಕಣಾಕಂಡಿದೆ. ಚಾಪ್ಟರ್ 11 ಶ್ಲೋಕ. ಕರೆಕ್ಟ್ ಸರ್. ಹಾ ಸರ್, ಹೌದು ಸರ್. ಏತ ಜ್ಞಾನ ಮಿತಿ ಪ್ರೋಕ್ತಂ. ಇದನ್ನ ಬಿಟ್ರೆ ಆಸುರಿ ಸಂಪತ್ತು, ಅದೇ ಅಜ್ಞಾನ. ಯಾಕೆ ಹಿಂಗ ಹೇಳ್ತಾರೆ? ಬಿಕಾಸ್ ಅಜ್ಞಾನ ಕಾಮ ಕರ್ಮ ಪ್ರಯುಕ್ತ ಜನ್ಮ ಮರಣ ಪ್ರವಾಹ ಸಂಸಾರ. ಎಷ್ಟು ಚೆನ್ನಾಗಿದೆ ನೋಡಿ ಡೆಫಿನಿಷನ್. ಡಿಫೈನ್ ಸಂಸಾರ. ಸೈನ್ಸು ನಾವೆಲ್ಲ ಪಾಠ ಮಾಡಿದ ಡೆಫಿನಿಷನ್ಗಳಲ್ಲಿ. ಸಂಸಾರ ಅಂದ್ರೆ ಏನ್ರಿ? ಜಗತ್ ಅಂದ್ರೆ ಏನ್ರಿ? ವ್ಯವಹಾರ ಅಂದ್ರೆ ಏನ್ರಿ? ನೋಡಿ ಡೆಫಿನಿಷನ್. ಅಜ್ಞಾನ ಕಾಮ ಕರ್ಮ ಪ್ರಯುಕ್ತ ಜನ್ಮ ಮರಣ ಪ್ರವಾಹ ಸಂಸಾರ. ಸಂಸಾರ ಅಂತ ಹೇಳಿದ್ರೆ ಅಜ್ಞಾನದಿಂದಾಗಿ ಮನುಷ್ಯನಿಗೆ ಕಾಮ ಆಶೆಗಳು ಬಂದು ಅದರಿಂದಾಗಿ ಕರ್ಮ ಯುಕ್ತನಾಗಿ ಜನ್ಮ ಮರಣ ಪ್ರವಾಹದಲ್ಲಿ ಸಿಲ್ಕಾಕೊಂಡಿದ್ದಾನಲ್ಲ, ಅಲ್ಲಿ ತಗಲಾಕೊಂಡಿದ್ದಾನಲ್ಲ, ದಟ್ ಈಸ್ ಕಾಲ್ಡ್ ಸಂಸಾರ. ಸಂಸಾರಕ್ಕೆ ಕಾರಣ ಯಾರಿರೋದು? ಅಜ್ಞಾನ. ಸೊ ದೇರ್ಫೋರ್ ಅಜ್ಞಾನ ಕಳಿಸೋದಕ್ಕೆ ಏನ್ ಬೇಕು? ಸಾಧನ. ಸಾಧನ ಇಸ್ ವಾಟ್? ವ್ಯಾಲ್ಯೂಸ್. ಥ್ರೂ ದಿಟ್ ಸಾಧನ ಯು ಗೆಟ್ ದಿ ಅಹಂ ಬ್ರಹ್ಮಾಸ್ಮಿ ಜ್ಞಾನ, ಸಕ್ಸಸ್. 20 values. I think that is what Venkatesh sir ಕೇಳಿದ್ರು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಬಹುಶಃ ನಾನು ನಿಮ್ ಸ್ವಲ್ಪ ಸಮಯ ಜಾಸ್ತಿ ತಗೊಂಡೆ ಅಂತ ಕಾಣುತ್ತೆ, ನಿಮಗೆ 20 ವ್ಯಾಲ್ಯೂಗಳು ಹೇಳಿ ಅಂತ ಅಂದ್ಬಿಟ್ಟು. Acharya, there is one small little question from my side. I don't know how, it is slightly away from the topic, but you covered this topic. Like you say that, you did say that, I want to do something. But like you said, these values which are there, I must do it. But we fail to do it. How do you improve on, doing the right things? Like you said, the alarm, you put it at 5 o'clock, you wanted to get, you stopped it, but you didn't get up. How do you get over this? How do you practice this to overcome this? Or what is it that can be done to overcome this, slippages? See, this is not the problem of any individual. This is the problem of every individual. Everybody is stuck in this improvement. I showed the graph of growth. From the growth, we have to progress. It's a graph. There's an improvement. I don't want to stagnate. That's called progress. Progress where? In this area of what you put the question. ಏನು ಕ್ವಶನ್ ಏನು? ಎಸ್, ನನಗೆ ಗೊತ್ತಪ್ಪ ಬೆಳಿಗ್ಗೆ ಎದ್ದೇಳ್ಬೇಕು, ಬಟ್ ಎದ್ದೇಳಕ್ಕೆ ಆಗ್ತಾ ಇಲ್ಲ. ಇದೇ ಕ್ವಶನ್. ನನ್ಗೆ ಗೊತ್ತಪ್ಪ ಸುಳ್ಳು ಹೇಳ್ಬಾರ್ದು, ಬಟ್ ಏನ್ ಮಾಡೋದು? ಸುಳ್ಳೇ ಹೇಳ್ತೀನಿ. ಕರೆಕ್ಟ್.
I end up- Absolutely. So I don't want to do, but they end up with doing the same thing. ಹಳ್ಳಕ್ಕೆ ಬೀಳ್ಬೇಡ, ಹಳ್ಳಕ್ಕೆ ಬೀಳ್ತೀನಿ. ಆ ಹುಡುಗಿನ ನೋಡ್ಬೇಡ, ಪುನಃ ಆ ಹುಡುಗಿನೇ ನೋಡ್ತೀನಿ. ಯಾಕಯ್ಯ ಅಲ್ಲಿ ಶೇರ್ ಹಾಕ್ಬೇಡ ಕಣೋ, ದುಡ್ಡು ಹೋಗ್ಬಿಡ್ತದೆ, ಪುನಃ ಶೇರ್ ಹಾಕ್ತೀನಿ, ದುಡ್ಡು ಕಳ್ಕೊಳ್ತೀನಿ. ದಿಸ್ ಇಸ್ ದ ಸ್ಟೋರಿ. ನಾವು ಇದು ಎಲ್ಲರದು ಸ್ಟೋರಿ, ಅರ್ಜುನಂದೇ ಸ್ಟೋರಿ, ಈ ಸ್ಟೋರಿನೇ. ಎಷ್ಟು ಚೆನ್ನಾಗಿದೆ ನೋಡಿ ಶ್ಲೋಕ ಅದು. ಅತಕ್ಕೇನ ಪ್ರಯುಕ್ತೋಯಂ ಪಾಪಂ ಚರತಿ ಪುರುಷಃ ಅನಿಚ್ಛನ್ನಪಿ, ಇಚ್ಛೆ ಇಲ್ಲ ನನಗೆ ಮಾಡಕ್ಕೆ, ಅನಿಚ್ಛನ್ನಪಿ ವಾರ್ಷ್ಣೇಯ ಬಲಾದಿವ ನಿಯೋಜಿತ, ಡ್ರ್ಯಾಗ್ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾರಲ್ಲ ನನಗೆ ಇವರು. ಐ ಡೋಂಟ್ ವಾಂಟ್ ಟು ಡೂ, ಬಟ್ ಐ ಆಮ್ ಡ್ರ್ಯಾಗ್ಡ್ ಇನ್ ಟು ಇಟ್. I don't want to get delayed in getting up in the morning, but I'm dragged into sleep. Dragged. ಯೋಚನೆ ಮಾಡಿ the words. Okay, ಯಾಕೆ ಹಿಂಗಾಯ್ತದೆ? See, TV. How this advertisement world copy our scriptures. Advertisement world is thriving on our scriptures. Advertisement. TV. I want Colgate, he wants to sell the Colgate paste. ಏನ್ ಮಾಡ್ತಾರೆ ಗೊತ್ತಾ ಅವರು? ಟಿವಿ ಎಷ್ಟು ದೊಡ್ಡದಿದೆಯೋ ಸ್ಕ್ರೀನು, ಅಷ್ಟೇ ದೊಡ್ಡದಾಗಿ ಆ ಸ್ಕ್ರೀನ್ ಅಲ್ಲಿ ನಮ್ಮ ಹಲ್ಲುಗಳನ್ನ ತೋರಿಸ್ತಾರೆ. ನಮ್ಮ ಹಲ್ಲಿರೋದು ಎಷ್ಟ್ರಿ? 1 ಸೆಂಟಿಮೀಟರ್ ಇಲ್ಲ ರೀ. ಬಟ್ ಟಿವಿ ಸ್ಕ್ರೀನ್ ಇರೋದು ಎಷ್ಟ್ರಿ? ಇಂಚಸ್ ಅಡಿಲಿದೆ. ಅಷ್ಟು ದೊಡ್ಡದು ಮಾಡಿ ತೋರಿಸ್ತಾರೆ ನಮ್ಮ ಹಲ್ಲುಗಳನ್ನ ಟಿವಿ ಸ್ಕ್ರೀನ್ ಮೇಲೆ ತೋರಿಸ್ಬಿಟ್ಟು, ಆ ಎರಡು ಹಲ್ಲುಗಳ ಮಧ್ಯೆ, ಟೀತ್ ಮಧ್ಯೆ, ಬಿಟ್ವೀನ್ ದ ಟೀತ್ ದೇ ಶೋ ವಾಟ್? ದಿ ಕೀಟಾಣು ತೋರಿಸ್ತಾರೆ. ನೋಡ್ದೇನಪ್ಪ, ನೀನ್ ಹಲ್ಲು ತೊಳಿದೆ ಹೋದ್ರೆ ನೋಡೋ, ಕೀಟಾಣುಗಳು ಬಂದು ನಿಂದ ಹಲ್ಲು ತಿನ್ಬಿಡ್ತದೆ ಕಣೋ. ಕೀಟಾಣುಗಳು ಹಲ್ಲು ತಿನ್ಬಿಟ್ರೆ ಏನಾಗ್ತದೋ? ಹಲ್ಲೇ ಇರಕ್ಲ ಕಣೋ. ಹಲ್ಲೇ ಇದ್ದವ್ರು ಏನ್ ಮಾಡ್ತೀಯ ಮತ್ತೆ? ನೀನ್ ನಗಾಡಕ್ ಆಯ್ಕಿಲ್ಲ ಕಣೋ. ನಗಾಡಕ್ಕಾದ್ರೂ ಏನಾಗ್ತದೆ? ಶಾಲೆಯಲ್ಲಿ ಎಲ್ಲಾರು ನಿನಗೆ ತಮಾಷೆ ಮಾಡ್ತಾರೆ, ಮುದ್ಕಾಂತ್ ಕರೀತಾರೆ. ಹಲ್ಲು ಬಿದ್ದೋಗ್ಬಿಟ್ರೆ, ಜಸ್ಟ್ ಇಮ್ಯಾಜಿನ್, ಹಲ್ಲು ಬಿದ್ದೋಗ್ಬಿಟ್ರೆ, ಮುಂದ್ಗಡೆ 2 ಹಲ್ಲು ಹೋಗ್ಬಿಟ್ರೆ ಎಷ್ಟು ಗಲೀಜ್ ಕಾಣ್ತೀಯ ಕಣೋ ನೀನು. ಬಾಯಿ ಮುಚ್ಕೊಂಡು ಹೋಗ್ಬೇಕು ನೀನು. ಆಲ್ ದ ಟೈಮ್ ಯು ಕೆನಾಟ್ ಇವನ್ ಸ್ಮೈಲ್ ಬಿಕಾಸ್ ಯು ಡೋಂಟ್ ಹ್ಯಾವ್ ಹೆಲ್ದಿ ಟೀತ್. ವೈ ಯು ಡೋಂಟ್ ಹ್ಯಾವ್ ಹೆಲ್ದಿ ಟೀತ್? ಯು ಆರ್ ನಾಟ್ ಬ್ರಷಿಂಗ್. ಸೊ ದೇರ್ಫೋರ್ ವಾಟ್? ಯೂಸ್ Colgate. This is the advertisement of the Colgate company. ನೋಡಿಬೇಕಾದ್ರೆ ನೀವು ಟಿವಿಯಲ್ಲಿ ಕೀಟಾಣುಗಳು ಅಷ್ಟು ಚೆನ್ನಾಗಿದೆ ಶೋ. ವಾಟ್ ದೇ ಶೋ? ವಾಟ್ ಈಸ್ ದಿ ಲಾಸ್? LOSS if you don't use Colgate paste. It is very well highlighted. So therefore ನಮ್ಮ ಮನೇಲಿ ಎಲ್ಲಾರೂಪ Colgate ತಂದ್ಬಿಡ್ತೀವಪ್ಪ, ನಾವು Colgate ಯೂಸ್ ಮಾಡ್ತೀವಪ್ಪ. Colgate is our favorite paste. ಕರೆಕ್ಟ್? again ಟಿವಿ ಆನ್ ಮಾಡಿದ್ರೆ ಸಾಕು, ಆ ಪಿಕ್ಚರ್ಗಿಂತಲೂ ಜಾಸ್ತಿ ಅಡ್ವರ್ಟೈಸ್ಮೆಂಟ್ ಇರ್ತದೆ. 5 ನಿಮಿಷಕ್ಕೆ ಅಡ್ವರ್ಟೈಸ್ಮೆಂಟ್, ಅರ್ಧ ಗಂಟೆ ಅಡ್ವರ್ಟೈಸ್ಮೆಂಟ್. ನೌ ವಿ ಗಾಟ್ ದಿಸ್ ಎಕ್ಸಾಂಪಲ್, ಎ ಸೈಂಟಿಫಿಕ್ ಎಕ್ಸಾಂಪಲ್. This is how the mind works. Again showing the LOSS, loss. Same thing, if I don't get up in the early morning, show the LOSS, loss. I will be late. I will be in hurry. I forget. I go to the office late. ಬೈಸ್ಕೊಳ್ತೀನಿ ಬಿಕಾಸ್ ಐ ಆಮ್ ಲೇಟ್. ಶೇವಿಂಗ್ ಮಾಡ್ಕೊಂಡಿಲ್ಲ, ಕರೆಕ್ಟ್ ಆಗಿ ಸ್ನಾನ ಮಾಡೋಕ್ಕಾಗಿಲ್ಲ, ಐರನ್ ಮಾಡೋಕ್ಕಾಗಿಲ್ಲ. ಐ ಆಮ್ ರಿಯಲಿ ಹರಿಡ್. ಐ ಗೆಟ್ ವರ್ಕ್ಡ್ ಅಪ್. ರಿಯಲಿ ಐ ಆಮ್ ನಾಟ್ ಪೀಸ್. ನನಗೆ ಟೈಮೇ ಸಿಗ್ತಾ ಇಲ್ಲ. ವೈ? ಐ ಆಮ್ ಗೆಟ್ಟಿಂಗ್ ಅಪ್ ಲೇಟ್. ಐ ಹ್ಯಾವ್ ಟು ಶೋ ದಿ ಲಾಸ್, LOSS. ಇಫ್ ಐ ಡೋಂಟ್ ಗೆಟ್ ಅಪ್ ಅರ್ಲಿ ಮಾರ್ನಿಂಗ್, LOSS ಒಂದು ಪಟ್ಟಿ ಮಾಡಬೇಕು. Because of late get up, late waking up, every activity gets delayed. ನನಗೆ ಬಾಸ್ ಇಂದ ಬೈಗಳು ಸಿಗ್ತಾ ಇರೋದು because of the late. I cannot organize myself because of the late. Everything one by one show the loss. It's called dosha darshanam. Again you show it, show to the mind. Sit, open it, make the list. Abhyasa, practice. Again, rehearsal, show it. Definitely mind will get assimilated. Now the question is, you are asking me, I know, but it is not assimilated. Now the question is, knowing has to get converted into assimilation.
Now this is assimilated. What is assimilated? LOSS, lost is assimilated. I know the value of money. Yakri? Value of the money is assimilated. I know the color paper value, assimilated. Tell truth, not assimilated. It is obligatory value. ನಮ್ಮ ಅಪ್ಪ ಹೇಳ್ತಾ ಇದ್ದೀನಿ, ಅದಕ್ಕೆ ನಾನು ಸತ್ಯ ಹೇಳ್ತಾ ಇದ್ದೀನಿ. ಬಟ್ ಬೈ ಹಾರ್ಟ್ ಐ ಟೆಲ್ ಲೈಸ್. ವೈ? ನಾಟ್ ಅಸಿಮಿಲೇಟೆಡ್. Therefore, we have to make our value system ಅಂದ್ರೆ ಏನು ಬೇಕು ಬೇಡ assimilated. Conversion is the success, is all the sadhana. It is a privilege for the human being. I can do, I need not do, I can do. Yes, ಬರೀ ಮನುಷ್ಯನಿಗೆ ಮಾತ್ರ ಸಾಧ್ಯ. This free will. ನಾನು ಬೇಗ ಬೆಳಿಗ್ಗೆ ಎದ್ದೇಳಬೇಕು. ನಾಯಿಗಿಲ್ಲ ರೀ, ಕೋಳಿಗಿಲ್ಲ ರೀ, ಕತ್ತೆಗಿಲ್ಲ ರೀ, ಮನುಷ್ಯನಿಗೆ ಇದೆ. I have to choose. I think in a short form I gave the answer. Oh, thank you so much, Acharya. It was very, very easy to assimilate, and it will be implemented, I promise. Very good. I'm very happy to get the answer before you start practicing. Very good. Thank you so much, Acharya. That's called self-growth because of the self-confidence. Very good. Self-growth. Yes. Okay. Yes. Any other question? One more question, that's all, because we are already getting late. Really? One last question. ತುಂಬಾ ಚೆನ್ನಾಗಿತ್ತು, ಧನ್ಯವಾದಗಳು. ನಮ್ಗೆ ರಿವಿಷನ್ ಆಯ್ತು. ರಾಜಸ್ಥಾನ್. ನಮಸ್ಕಾರ. Yeah. ಚೆನ್ನಾಗಿತ್ತು. I totally agree on the word you used. ಒಳ್ಳೆ ರಿವೈಸ್ ಆಯ್ತು. ವೆರಿ ಗುಡ್. ಇದ್ರಲ್ಲಿ ಈ ಟೀಚಿಂಗ್ ಅಲ್ಲಿ ಟೀಚಿಂಗ್ ಬಿಟ್ಬಿಟ್ರೆ ಒಂದ್ಸರಿ ಕೇಳ್ಬಿಟ್ರೆ ಏನು ಉಪಯೋಗ ಇಲ್ಲ. ನಾನ್ ಪರ್ಸನಲ್ ಎಕ್ಸ್ಪೀರಿಯನ್ಸ್. ಕಂಟಿನ್ಯೂಸ್ ಗುರುಗಳು ಟಚ್ ಅಲ್ಲಿ ಇರ್ಬೇಕು, ಶಾಸ್ತ್ರ ಟಚ್ ಅಲ್ಲಿ ಇರ್ಬೇಕು, ರಿವೈಷನ್ ಆಗ್ತಾ ಇರ್ಬೇಕು. ಅವಾಗ್ಲೇ ಆ ಮೈಂಡ್ ಸೆಟ್ ಡೆವಲಪ್ ಆಗೋದು. ದೈವಿ ಸಂಪತ್ತು, ಆಮೇಲೆ ಆ 20 ವ್ಯಾಲ್ಯೂಸ್ ಇಂಟರ್ನಲೈಸ್ ಆಗೋದು. ಏತ ಜ್ಞಾನಂ, ಆ ಜ್ಞಾನ ಅವಾಗ ಬರುತ್ತದೆ. ಇಲ್ಲ ಅಂದ್ರೆ ಕಟ್ ಆಯ್ತು ಅಂದ್ರೆ ನಮ್ ತರ ಅಲ್ಲಿ ಕಲ್ತ್ಬಿಟ್ಟು ಮೈಸೂರಲ್ಲಿ ಜೋಧ್ಪುರ್ಗೆ ಬಂದ್ಬಿಟ್ರೆ ಟಚ್ ಹೋಯ್ತು ಗುರುಗಳು ಅಂದ್ರೆ ಅದು ಸ್ವಲ್ಪ ಡಿಲೇ ಆಗ್ತದೆ ಪ್ರೋಗ್ರೆಸ್ ಅಷ್ಟೇ. ಥ್ಯಾಂಕ್ ಯು, ಧನ್ಯವಾದಗಳು. ಪೈ ಸರ್ಗೂ ನಮಸ್ಕಾರ. ವೆಂಕಟೇಶ್ ಸರ್ ನಮ್ಗೆ ಮೋಟಿವೇಟ್ ಮಾಡಿ ಪದೇ ಪದೇ ನಮ್ಗೆ ತಿಳಿಸಿ ಕೊಟ್ಟಿದ್ದಾರೆ. ಜೋಧ್ಪುರಲ್ಲಿ ಇದ್ದು ನಾವು ಸರ್ ಇವತ್ತಿನ ಲೆಕ್ಚರ್ ನ ಕೇಳಲಿಕ್ಕೆ ಸಾಧ್ಯ ಆಯ್ತು. ಧನ್ಯವಾದಗಳು. ಶ್ರವಣ, ಮನನ, ನಿಧಿಧ್ಯಾಸನ ಅದಕ್ಕೆ ಹೇಳೋದು. ವೇದಾಂತದ 3 ಪಿಲ್ಲರ್ ಇದ್ದಂಗೆ ಅದು. ಅವಾಗ ಕೇಳ್ತಾ ಇರ್ಬೇಕು. Thank you, sir. Thank you so much from Ongole, Andhra Pradesh. Oh, very good. Thank you, sir. Sir, in this I note that ಏನಂತ ಹೇಳಿದ್ರೆ, ನಮ್ಮ ಒಳಗೆ ಇರತಕ್ಕಂತ ಆತ್ಮವನ್ನು ನಾವು ಜಾಗೃತಗೊಳಿಸಿಕೊಂಡಾಗ ನಾವು ಡೆಫಿನೆಟ್ಲಿ 5 ಗಂಟೆಗೆ ಇರ್ಬೋದು, 3 ಗಂಟೆಗೆ ಇರ್ಬೋದು ಸರ್. Correct. ಅದು ಕೊಡಿಸ್ಬೇಕಂದ್ರೆ ನಾವು ಪ್ರಾಕ್ಟೀಸ್ ಬೇಕಾಗುತ್ತೆ. ಬೇಕು ಅಂತ ದೃಢ ನಿರ್ಧಾರ ಬೇಕಾಗುತ್ತೆ. ಅದು ನೀವು ಈ ಟೀಚಿಂಗ್ ಅಲ್ಲಿ ತುಂಬಾ ಏನಂದ್ರೆ ಮನನ ಕಾರ್ಯಕ್ರಮ ಆಯ್ತು. ಇದು ಬಹಳ ದಿನಗಳನ್ನ ಕೇಳ್ತಾ ಇರ್ತೀವಿ, ಮತ್ತೆ ಮನನ. ಮಂಜುನಾಥ್ ನಮಸ್ಕಾರ. ಹಾ, ಆಚಾರ್ಯ ತಮ್ಮ ಪರ್ಮಿಷನ್ ಇದ್ರೆ ನಾವು shall we end the program now? ನಮ್ದು ಪರ್ಮಿಷನ್ ಸರ್. ಓಕೆ, ಥ್ಯಾಂಕ್ ಯು. ನಿಜವಾಗ್ಲೂ ಇವತ್ತಿನ ಕಾರ್ಯಕ್ರಮ ತುಂಬಾ ಸುಂದರವಾಗಿತ್ತು. ನಿಮ್ಮ ಮಾತುಗಳು ಹೃದಯಕ್ಕೆ ಟಚ್ ಆಗೋ ರೀತಿನಲ್ಲಿದ್ದು, ಕೆಲವೊಂದು ತಲೆ ಒಳಗಡೆ ಆರಾಮ್ಸೆ ಹೋದ್ವು ನನ್ಗೆ. ನಿಜವಾಗ್ಲೂ ಹೇಳ್ಬೇಕಂತಂದ್ರೆ ಬಹಳ ಸರಳವಾದ ಉದಾಹರಣೆಗಳನ್ನು ಕೊಟ್ಟು ನಮಗೆ ಏನಂತ ಹೇಳ್ತಾರೆ, ಆ ಗೀತಾ ಸಾರವನ್ನ ನಮ್ಗೆ ಉಣಬಡಿಸ್ತ್ರಿ. ಆ ಮೌಲ್ಯವನ್ನ ನಮ್ಗೆ ತಿಳಿಸ್ಕೊಟ್ರಿ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು. ಸೊ ನಿಮಗೆ ಅತ್ಯಂತ ಅನಂತ ಧನ್ಯವಾದಗಳನ್ನ ವಿಜಯ ಫೌಂಡೇಶನ್ ಮತ್ತು ಹಾರ್ಟ್ಫುಲ್ನೆಸ್ ಇನ್ಸ್ಟಿಟ್ಯೂಟ್ ಪರವಾಗಿ ಮತ್ತೆ ನನ್ನ ವೈಯಕ್ತಿಕವಾಗಿ ಅರ್ಪಿಸ್ತಾ ಈ ಕಾರ್ಯಕ್ರಮನ ಇಲ್ಲಿಗೆ ನಾವು ಮುಗಿಸ್ತಾ ಇದ್ದೀವಿ. ಥ್ಯಾಂಕ್ ಯು ವೆರಿ ಮಚ್. ಅವಾಗ ಬರ್ತಾ ಇರಿ, ನಮ್ಗೆ ಈ ರೀತಿ ಪಾಠ ಹೇಳ್ಕೊಡ್ತಾ ಇರಿ, ನಾವು ಕಲಿತಾ ಇರ್ತೀವಿ. ಥ್ಯಾಂಕ್ ಯು ವೆರಿ ಮಚ್. ಓಕೆ, ಥ್ಯಾಂಕ್ ಯು. ಎಲ್ಲರಿಗೂ